అని పాడి స్తుతింపను రారే జనులారా మనసారా ఊరూరా. హల్లెలూయా అని పాడి స్తుతింపను రారే జనులారా ఊరూరా నూరారా. ನನ್ನ ಕಷ್ಟ ದುಃಖ ಯಾರಿಗೆ ಹೇಳಲಯ್ಯ, ಈ ಲೋಕ ಯಾತ್ರೆಯುಳ್ಳು. ನನ್ನ ಕಷ್ಟ ದುಃಖ ಯಾರಿಗೆ ಹೇಳಲಯ್ಯ, ಈ ಲೋಕ ಯಾತ್ರೆಯುಳ್ಳು. ಹೇಳುವುದಾದರೆ ಸಯ್ಯ, ಹೇಳುವುದಾದರೆ ಏಸಯ್ಯ, ನಿನ್ನ ಮುಂದೆ ಹೇಳಿ ನಾಳುವೆ, ನಿನ್ನ ಮುಂದೆ ಹೇಳಿ ನಾಳುವೆ. ಮನ ಮರುಗುವ ನನ್ನ ದೇವರಪ್ಪ, ಕಣ್ಣೀರು ಒರೆಸುವ ನನ್ನ ಯೇಸು. ಎಲ್ಲರೆಲ್ಲರೂ ಮನ ಮರುಗುವ ನನ್ನ ದೇವರೇ, ಕಣ್ಣೀರು ಒರೆಸುವ ನನ್ನ ಯೇಸುವೆ. ನನ್ನ ದೇವರೇ, ನನ್ನ ಯೇಸುವೆ, ನಿನ್ನ ಮರೆತು ನಾ ಬಾಳಲಾರೆನು. ನನ್ನ ದೇವರೇ ಅಪ್ಪ, ನಿನ್ನ ಮರೆತು ನಾ ಬಾಳಲಾರೆನು. ಮನ ಮರುಗು ನನ್ನ ದೇವರೇ, ಕಣ್ಣೀರು ಒರೆಸುವ ನನ್ನ ಯೇಸುವೆ. ಮನ ಮರುಗುವ ನನ್ನ ದೇವರೇ, ಕಣ್ಣೀರು ಒರೆಸುವ ನನ್ನ ಯೇಸುವೆ. ಎಲ್ಲರ ದೇವರ ಸಮ್ಮುಖದಲ್ಲಿ ಹಾಗೆ ಮೊಣಕಾಲೂರು ಪ್ರಿಯ ಮಕ್ಕಳೇ, ಆತರ ಸಮ್ಮುಖದಲ್ಲಿ ನಮ್ಮನ್ನೆಲ್ಲರೂ ಅರ್ಪಣಿಸುವ ಸಮಯದಲ್ಲಿ ಬಂದ ಹೌದು ಪ್ರಿಯ ಮಕ್ಕಳೇ, ಮನೆ ಮರುಗಿ ನಮ್ಮನ್ನು ಕರುಣಿಸುವ ಆತನಾಗಿದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಯಾರೋ ಇಲ್ಲಿ ಏನೇ ಮಾಡಿದರೆ ಸರಿ, ದೇವರನ್ನು ಬಿಡಿಸಿ ನಮ್ಮನ್ನು ಕರೆತರಲು ಶಕ್ತನಾಗಿದ್ದಾರೆ. ನಿಮ್ಮ ಕಷ್ಟ ದುಃಖಗಳನ್ನೆಲ್ಲವನ್ನು ದೇವರ ಸಮ್ಮುಖದಲ್ಲಿ ಹಚ್ಚಿ ನೋಡ್ರಿ. ಎಲ್ಲರೂ ಬಾಯಿಗಳ ತೆರೆದು ಈ ಆರಾಧನೆಯನ್ನು ಪರಿಪೂರ್ಣವಾಗಿ ಬದಲಾಯಿಸಿರಿ ನೋಡೋಣ. ನಿಮ್ಮ ಹೃದಯದ ಪೂರ್ಣ ಹೃದಯದಿಂದ ಆತನಿಗೆ ಅರ್ಪಣಿಸಿರಿ ನೋಡೋಣ ಇವತ್ತು. ಎಲ್ಲರೂ 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 ಹೌದು ಕತ್ತನೆಯಪ್ಪ, ಓ ಹಲ್ಲೆಲೂಯಾ, ಸ್ತೋತ್ರ ಕತ್ತನೆಯಪ್ಪ. ನನ್ನ ಕಷ್ಟ ದುಃಖ ಯಾರಿಗೆ ಹೇಳಲಯ್ಯ, ಈ ಲೋಕ ಯಾತ್ರೆಯುಳ್ಳು. ನನ್ನ ಕಷ್ಟ ದುಃಖ ಹೇಳಲಯ್ಯ, ಈ ಲೋಕ ಯಾತ್ರೆಯುಳ್ಳು. ಹೇಳುವುದಾದರೆ ಏಸಯ್ಯ, ನಿನ್ನ ಮುಂದೆ ಹೇಳಿ ನಾಳುವೆ, ನಿನ್ನ ಮುಂದೆ ಹೇಳಿ ನಾಳುವೆ. ಮನ ಮರುಗುವ ನನ್ನ ದೇವರಪ್ಪ, ಕಣ್ಣೀರು ಒರೆಸುವ ನನ್ನ ಯೇಸುವೆ. ಮನ ಮರುಗುವ ನನ್ನ ದೇವರೇ, ಕಣ್ಣೀರು ಒರೆಸುವ ನನ್ನ ಯೇಸುವೆ. ಸೋತ ಸಮಯದಲ್ಲಿ ನಿನ್ನ ದಿವ್ಯಸ್ತವು ನನಗೆ ಬಲ ನೀಡಿದೆ. ಸೋತ ಸಮಯದಲ್ಲಿ ನಿನ್ನ ದಿವ್ಯಸ್ತವು ನನಗೆ ಬಲ ನೀಡಿದೆ. ನನ್ನ ಒಳ್ಳೆ ಪಾಲು ನೀನೇ యేసయ్య, యేసయ్య, ನಿನ್ನ ರಜನೀತಿಗಾಗಿ ನಾ ದುಡಿವೆ, ನಿನ್ನ ರಜನೀತಿಗಾಗಿ ನಾ ದುಡಿವೆ. ಮನ ಎಲ್ಲರಪ್ಪ ನನ್ನ ಹೌದು ಕರ್ತನೇ, ಕಣ್ಣೀರು ಒರೆಸುವ ನನ್ನ ಅಪ್ಪ.
ದೇವರೇ ಅಪ್ಪ, ನಿನ್ನ ಮರೆತು ನಾ ಬಾಳಲಾರೆನು. ನನ್ನ ಮರುಗುವ ನನ್ನ ದೇವರೇ, ಕಣ್ಣೀರು ಒರೆಸುವ ನನ್ನ ಯೇಸುವೇ, ನಾ ಮರುಗುವ ನನ್ನ ದೇವರೇ, ಕಣ್ಣೀರು ಒರೆಸುವ ನನ್ನ ಯೇಸುವೇ. ನಿನ್ನ ದರ್ಶನವ ನೋಡುತ್ತಿರುವೆ ಏಸಯ್ಯ, ಕತ್ತಲೆಯ ಲೋಕದಲ್ಲಿ. ನಿನ್ನ ದರ್ಶನವ ನೋಡುತ್ತಿರುವೆ ಏಸಯ್ಯ, ಕತ್ತಲೆಯ ಲೋಕದಲ್ಲಿ. ಬೇಗನೆ ನೀ ಬಂದು ಏಸಯ್ಯ, ಬೇಗನೆ ನೀ ಬಂದು ಏಸಯ್ಯ, ಮಹಿಮೆಯ ರಾಜ್ಯದೊಳಗೆ ನನ್ನ ಸೇರಿಸಯ್ಯ, ಮಹಿಮೆಯ ರಾಜ್ಯದೊಳಗೆ ನನ್ನ ಸೇರಿಸಯ್ಯ. ಮನ ಮರಗುವ ನಿನ್ನ ಮರೆತು ನಾ ಬಾಳಲಾರೆ. ಮನ್ನ ಮರುಗುವ ವಿಷಧರ ಹೌದು ಪ್ರಿಯ ದೇವರಪ್ಪ, ನಮ್ಮನ್ನು ಕಾಯುವ ಆತನು ನಮ್ಮನ್ನು ನಮ್ಮ ಕಣ್ಣೀರೆಲ್ಲ ಒರೆಸುವ. ಮನಸ್ಸಿನಲ್ಲಿ ಗೊಂದಲವಿದೆಯಾ? ಜೀವಿತದಲ್ಲಿ ಗೊಂದಲವಿದೆಯಾ? ಎಲ್ಲವನ್ನು ಬದಲಾಯಿಸುವ ದೇವರಿದ್ದಾರೆ ಪ್ರಿಯ ಮಕ್ಕಳೇ. ಓ ರಖಲ ಶಥರ ಬಬಲತ, ಓ ರಿಖನ ಮಮ ಬಲ ಶಥುರದ ರಗಡ, ಓ ರಿಥರ ಗಡದ ಬಲ ಶಥರದ, ಓ ರಥಲಗಲ ಶಥಿನಿ ಬಬಲ, ಓ ರಿಖಲದ ನಗಲ ಶಥುರ. ಓ ಸ್ತೋತ್ರಂ 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 ಅಪ್ಪ, ಸ್ತೋತ್ರ ಕಥ. ಓ ರಿಖಲದ ಶಥರ. ஓ நன்றி 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 அப்பா, நல்லவரே உமக்கு நன்றி தகப்பனே. ஓ ஹalleluya, ஸ்தோத்திரம். ஓ ஹalleluya, ರಕರ. ಓ ರಿ ಬಾಬಾ 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 ಶತ. ಹೌದು ಹೌದು ಪ್ರಿಯ ಮಕ್ಕಳೇ, ಆತ ನಿಮ್ಮ ನಡೆಸುವ ಆತನು ಒಂದೇ ನಿಮ್ಮೊಂದಿಗೆ ಮಾತನಾಡುತ್ತಿರಬಹುದು ಪ್ರಿಯ ಮಕ್ಕಳ. ದೇವರು ಎಲ್ಲ ಕಾರ್ಯವನ್ನು ಬಿಟ್ಟು ಆತನು ಬರೋದಕ್ಕೋಸ್ಕರ ಕಾಯುತ್ತಿದ್ದಾರೆ. ಇದುವೇ ನಿಮಗೊಂದು ಅವಕಾಶವಾಗಿಲ್ಲ ಪ್ರಿಯ ಮಕ್ಕಳೇ. ಈ ಬೆಳಗಿನ ಸಮಯವೇ, ಈ ಆರಾಧನೆ ನಿಮಗೆ ಅವಕಾಶವಾಗಿರಲಿ. ನಾಳೆ ನಾವು ಅರ್ಪಣಿಸುತ್ತೆ, ನಾಳೆ ಕಾರ್ಯವನ್ನು ಬಿಡುತ್ತೆ ನಿಮ್ಮ ಕಾರ್ಯ ಬೇಡ ಪ್ರಿಯ ಮಕ್ಕಳೇ. ಹಿಂದೆ ಈ ಕ್ಷಣವೇ ಅದನ್ನೆಲ್ಲ ಬಿಟ್ಟು ದೇವರ ಕಡೆಗೆ ತಿರುಗಿಕೊಂಡರೆ ನೋಡೋಣ. ದೇವರ ಕಡೆಗೆ ತಿರುಗಿಕೊಂಡು ನಿಮ್ಮನ್ನು ಅರ್ಪಣಿಸಿದವರಾಗಿ, ನಿಮ್ಮನ್ನು ಪರಿಪೂರ್ಣವಾಗಿ ದೇವರಿಗೆ ಮೀಸಲಾಗಿ ನಿಲ್ಲಿಸಿದವರಾಗಿ ರೋಮಪುರದಿಗೆ ಹೇಳುತ್ತೇವೆ, ನಾನು ಕಟ್ಟಲ್ಪಟ್ಟಂತ ಸೇವಕರಾಗಿ ಬಂದಿದ್ದಾಗಿ ಪ್ರಿಯ ಮಕ್ಕಳೇ, ನಿಮ್ಮನ್ನು ನೀವು ಪರಿಪೂರ್ಣವಾಗಿ ದೇವರಿಗೆ ಈ ಬೆಳಗಿನ ಸಮಯದಲ್ಲಿ ಅರ್ಪಣಿಸಿದವರಾಗಿ ಬದಲಾಗಿರಿ. ಯೇಸುವಿನ ನಾಮ ನಿನ್ನಾಲಿ ತಗಪ್ಪನಪ್ಪ, ನಿನ್ನ ಸೇವಾಡು ಮರಿಯಾಗಿ ತಗಪ್ಪನೆ. இருக்கிற எல்லா கட்டுகளும் பாவங்களும் இந்த காலங்களில் நீங்க
தகப்பனப்பா. எல்லாவற்றையும் மாற்ற நீர் வல்லவராக இருக்கிற உமக்கு நன்றி ராஜா. ஓ ரிகா பாபா சத்துரதலகதன, ஓ ரபபா சத்தரகடலகட, ஓ ரிகா பாபா சத்துர, இயேசுவின் நாமத்தினாலே மனமெல்லாம் உம்மோடு திரும்பட்டும் தகப்பனப்பா. உம் பக்கமாய் திரும்பட்டும் அப்பா. உம்மை விட்டு பிரிக்கிற எல்லா காரியங்களும் ஓ ரகடதல சத்துர பலதல சத், ஓ ரிகடதல பல சத்துர, ஓ ரபல சத்தரகடதல. இயேசுவின் நாமத்தினால், இயேசுவின் நாமத்தினால் தகப்பனே நன்றி நன்றி தகப்பனேப்பா. ஓ ரபபல சத்தர, இயேசுவே உமக்கு நன்றி ராஜ். கட்டுகள் இயேசுவின் நாமத்தில் அப்பா உம்மை விட்டு பிரியாதபடிக்கு தகப்பனே இந்த கூட்டம் உமக்காக உம்முடைய நித்திய ஜீவனுக்காக அழைக்கப்பட்ட ஒரு கூட்டமாக நிற்கபடி தடையா இருக்கிற காரியங்கள் அப்பா, மனதில் இருக்கிற காரியங்கள் தகப்பனே இயேசுவின் நாமத்தினாலப்பா. ஓ ரகல சத்தரலமல, ஓ ஆராதிக்க விடாமல் இருக்கிற எல்லா காரியங்களும் ஒரு சத்துரதலகலத, ஒரு ரிபலகலகல சத்தரதலக, ஓ ரிகபபபல சத்துரதல, ஓ ரிபமமல சத்துரகலத, ஓ ரிதலகல சத்தர, ஓ பப சத்தர. Ora kala dalas, riba baba la shatara kala, ora dala dala kala dala. இயேசுவின் நாமத்தில் இயேசுவே அப்பா ஒரு கூட்ட ஜனம் உமக்காக ஆயத்தப்படும்படியா. ஹalleluya. Esto vollerappa nina priti gelappa, esto vollerappa nina priti gelappa, iyadu ninagagi ಯೇಸುವೇ, ಈ ಹಾಡು ನಿನ್ನಗಾಗಿಯೇ ಹಾಡುವೆ ನನ್ನೇಸುವೇ. ನನ್ನ ಒಳ್ಳೆ ಪಾಲು ನೀನೇ ಸಯ್ಯ, ನಿನ್ನ ನಿನ್ನ ಪಾದಕ್ಕೆ ಹೊತ್ತಿಡುವೆ, ನಿನ್ನನ್ನೇ ಪ್ರೀತಿಸುವೆ. ಜೀವನವೆಲ್ಲ ನಿನ್ನಗಾಗಿ ಹಾಡಿ ಹೊಗಳುವೆ, ಜೀವನವೆಲ್ಲ ನಿನಗಾಗಿ ಹಾಡಿ ಹೊಗಳುವೆ. ನೀವೆಷ್ಟು ಒಳ್ಳೆಯವರಪ್ಪ, Bala shatere pritiye gelappa,
ಶೂನ್ಯ, ನೀನಿರದ ಒಂದು ಕ್ಷಣ ಬದುಕೆಲ್ಲ ಬರಿ ಶೂನ್ಯ. ನೀನಿರಲು ಬಾಳೆಲ್ಲ ಹರುಷ ಅಪ್ಪ, ನೀನಿರಲು ಬಾಳೆಲ್ಲ ಹರುಷಾನಂದ. ನೀವೆಷ್ಟು ಎಲ್ಲರೂ ಅರ್ಪಣಿಸೋಣ ದೇವರ ಸಮ್ಮುಖದಲ್ಲಿ. ಹೇಗೇಳಪ್ಪ ನೀವೆಷ್ಟು ಒಳ್ಳೆ, ಹೌದು ತಂದೆ, ಹೇಗೇಳಪ್ಪ ಆಡು ನಿನಗಾಗಿಯೇ ಆಡುವೆನು ನನ್ನೇಸುವೆ. ನನ್ನೇಸುವೆ ಅಪ್ಪ. ಪ್ರಿಯ ದೇವರ ಮಕ್ಕಳೇ, ಯಾವ ಕಾರ್ಯಕ್ಕೆ ಬೇಕಾದರೂ ನೀವು ಜೀವನದಲ್ಲಿ ಓಡುತ್ತಿರಬಹುದು ಪ್ರಿಯ ದೇವ ಮಕ್ಕಳೇ. ಆದರೆ ಒಂದು ಕಾರ್ಯ ಮಾತ್ರ ನಿಶ್ಚಯವಾಗಿದೆ, ಅದನ್ನು ಬದಲಾಯಿಸುವುದಕ್ಕೆ ಆಗೋದಿಲ್ಲ ಪ್ರಿಯ ದೇವ ಮಕ್ಕಳೇ. ಆತನಿಲ್ಲದೆ ನಮ್ಮ ಜೀವನವಿಲ್ಲ ಪ್ರಿಯ ದೇವ ಮಕ್ಕಳೇ. ಆತನಿಲ್ಲದೆ ನಮ್ಮ ಜೀವನವಿಲ್ಲ ಪ್ರಿಯ ದೇವ ಮಕ್ಕಳೇ. ಆತನಿಲ್ಲದೆ ನಮ್ಮ ಜೀವನ ಬರೀ ಶೂನ್ಯವಾಗಿ ಕಾಣ್ತೇವೆ ಮಕ್ಕಳೇ. ಯಾವ ಕಾರ್ಯವಾಗಿರಲಿ ಈ ಲೋಕದಲ್ಲಿ, ಯಾವ ಒಂದು ಕಾರ್ಯವಾಗಿಲ್ಲ ಪ್ರಿಯ ಮಕ್ಕಳೇ. ನಾವು ಯಾವುದನ್ನು ಮುಖ್ಯವಾಗಿಟ್ಟಿದ್ರೂ ಪರವಾಗಿಲ್ಲ, ಆದರೆ ದೇವರು ಇಲ್ಲವೆಂದರೆ ಬರೀ ಶೂನ್ಯವಾಗಿ ಕಾಣಲ್ಪಡುತ್ತೇವೆ. ಈ ಸಾಲುಗಳನ್ನು ಮತ್ತೊಮ್ಮೆ ಎಲ್ಲ ಸೇರಿಡೋಣ. ಈ ನನ್ನ ಜೀವ ನಿನದೇ ಸಯ್ಯ, ಎಷ್ಟು ಜನ ಹೇಳುತ್ತೀರಾ? ಈ ನನ್ನ ಜೀವ ಉಸಿರೆಲ್ಲ ನೀನಿರದ ಒಂದು ಕ್ಷಣ ಬದುಕೆಲ್ಲ ಬರಿ ಶೂನ್ಯ. ನೀನಿರದ ಒಂದು ಕ್ಷಣ ಬದುಕೆಲ್ಲ ಬರಿ ಶೂನ್ಯ. ನೀನಿರಲು ಹರುಷ ರಬಬಬ, ನೀನಿರಲು ಬಾ. ಎಲ್ಲರೂ ಕರಗಳನ್ನೆತ್ತಿ ಪರಲೋಕನೇ, ನೀವೆಷ್ಟು ಒಳ್ಳೆಯವರಪ್ಪ, ಕೇಳಪ್ಪ, ನೀವೆಷ್ಟು ಒಳ್ಳೆಯವರಪ್ಪ, ಕೇಳಪ್ಪ. ಈ ಹಾಡು ಹಾಡು ನಿನಗಾಗಿ ಬಬಲ ಶತರ ಕಡಲ ಊರಿ ಬಬಲ ಶತರ ಕುಡಬಲ ಶತರ ಶಬಬಲ ತಂದೆಯಾದ ದೇವರಪ್ಪ, ಪರಿಶುದ್ಧನೆಯಪ್ಪ, ನಿಮ್ಮ ನಾಮ ಸ್ತುತಿ. ಈ ದಿನದ ಅಪ್ಪ ನಿಮ್ಮ ಕರದಲ್ಲಿ ಆರಾಧನೆ ಅರ್ಪಣಿಸುತ್ತಿದ್ದರೆ ಕರ್ತನಪ್ಪ, ಒಂದು ವೇಳೆ ಕರ್ತನಪ್ಪ ಇಲ್ಲಿರುವಲ್ಲಿ ಯಾರೋ ಒಬ್ಬರು ನಿಮ್ಮ ಬಿಟ್ಟು ದೂರವಾಗಿದ್ದರೆ ಕರ್ತನಪ್ಪ, ಈ ಲೋಕದ ಕಾರ್ಯವಾಗಲಿ, ಈ ಲೋಕದ ಐಶ್ವರ್ಯವಾಗಲಿ ಪ್ರಿಯ ಮಕ್ಕಳೇ, ಎಲ್ಲವೂ ನಾಶನಕ್ಕಿರುವುದು, ಎಲ್ಲವೂ ಅಳಿದು ಹೋಗುವಂತ ಕಾರ್ಯವಾಗಿದೆ ಪ್ರಿಯ. ಆದರೆ ಕರ್ತನೆಯಪ್ಪ, ನೀವು ನಮ್ಮ ಮೇಲೆ ಕೊಟ್ಟಿರುವಂತ ತಾಯಿಯು, ಕರುಣೆಯು, ಪ್ರೀತಿಯು ಕರ್ತನೆಯಪ್ಪ ಎಂದಿಗೂ ನಾಶವಾಗುವುದು ಕರ್ತನೆಯಪ್ಪ. ಅದನ್ನೇ ನಿತ್ಯ ಜೀವಕ್ಕೋಸ್ಕರ ಹುಡುಕುವರಾಗಿ ಇಲ್ಲಿ ಕುಳಿತಿರುವ ಪ್ರತಿಯೊಬ್ಬರು ನಿಮ್ಮ ಕರ ಅರ್ಪಣಿಸಿ ಕಾದುಗಳು ಮರೆ ಮಾಚಿಕೊಳ್ಳಿ. ಇಲ್ಲಿ ತನಕ ನಡೆಸಿದ್ದಕ್ಕಾಗಿ ಸ್ತೋತ್ರ ಕರ್ತನೆಯಪ್ಪ. ಮುಂದೆ ದೇವರ ವಾಕ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡುತ್ತಿದ್ದೇವೆ. ದೇವರ ದಾಸನ್ನು ಮರೆ ಮಾಚಿಕೊಂಡು ನೀವು ನಮ್ಮೊಂದಿಗೆ ಕಥೆ ಮಾತನಾಡಬೇಕೆಂದು ಪ್ರಾರ್ಥನೆ ಮಾಡುತ್ತೇವೆ. ಬೇಡಿ ಪಡೆದ ಸ್ವರ್ಗೀಯ ತಂದೆಯೇ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ಸಂತೋಷವಾಗಿದ್ದೀರಾ? ಪ್ರೈಸ್ ಲಾರ್ಡ್. ನಮಗೆ ಮನಸ್ಸು ಬೇಜಾರು ಇರುವಾಗ, ಭಾರ ಇರುವಾಗೆಲ್ಲ ನಾವು ಒಂದೇ ಒಂದು ನೆನೆಸ್ಕೊಳ್ಳೋದು, ಇದೆಲ್ಲ ಸ್ವಲ್ಪ ದಿವಸ ಅಲ್ವಾ. ನಾನು ಆರಾಧನೆ ಮಾಡುವಾಗೆಲ್ಲ, ದೇವರೇ ಯಾವಾಗ ನಿಮ್ಮ ಹತ್ರ ಬರ್ತೀವಿ. ತಮಿಳಲ್ಲಿ ಒಂದು ಹಾಡಿದೆ, ನಾನು ಯಾವಾಗಲೂ ಆಡ್ತೀವಿ, ಬಟ್ ನಿಮಗೆ ಗೊತ್ತಿರಲ್ಲ.
என் மனவாளா என் மகாராஜா என்னைக்கு உண்மை நான் ಕಾಣ್ಬೇನ್ ಎಂದು சொல்லಿ ಅಂತ ಒಂದು ಹಾಡು ಆಯ್ತೆ. ದೇವರೇ ನಿಮ್ಮನ್ನು ಯಾವಾಗ ನಾನು ನೋಡ್ತೀನಿ ದೇವರೇ ಅಂತ ಒಂದು ಹಾಡಿದೆ. ಅದು ಹಾಡುವಾಗಲ್ಲ ನನಗೆ ನಿಜವಾಗಲೂ ಅಳು ಬಂದುಬಿಡುತ್ತೆ. ಸರಿ ಸರಿ, ನಿಮಗೆ ಮನಸ್ಸು ನಿಮಗೆ ಒಬ್ಬೊಬ್ಬರಿಗೆ ಹೊರಗಡೆ ಹೇಳೋಕ್ಕಿಂಗಿಲ್ಲ, ಯಾರ ಹತ್ರ ಹೋಗಿ ಹೇಳೋದು, ಒಂದು ಕಡೆ ಹೋಗಿ ಅಳಬೇಕಂತ ಒಬ್ಬೊಬ್ಬರು ಇರ್ತಾರಲ್ವ. ಸರಿ, ನನಗೂ ಆ ಥರ ನಾನು ಮನುಷ್ಯ ಇದ್ದಾರೆ. ನನಗೂ ಆ ಥರ ಬರುವಾಗಲ್ಲ ನಾನು ಒಂದೇ ಒಂದು ಕಾರ್ಯ ಮಾಡ್ತೀನಿ, ಯಾರ ಹತ್ರ ಹೋಗಿ ಹೇಳಲ್ಲ, ಸಪ್ರೇಟಾಗಿ ಹೋಗ್ಬಿಟ್ಟು ಕೂತ್ಕೊಂಡು ಪ್ರಾರ್ಥನೆ ಮಾಡಿ, ದೇವರೇ ನೀವೆಲ್ಲ ನೋಡ್ತೀರಾ ದೇವರೇ, ನನ್ನ ಕಡೆಯಿಂದ ನಾನು ಏನು ಮಾಡೋಕ್ಕಾಗುತ್ತೆ, ಬರೋದು ಬರಲಿ, ನಾನು ಏನು ಮಾಡ್ತೀನಿ, ನಾನು ಗೆದ್ದಬೇಕಂತಲೇ ನಿಮ್ಮನ್ನು ನೋಡ್ತೀನಿ ದೇವರೇ. ಈ ಲೋಕದಲ್ಲಿ ಇರುವಾಗ ಯಾರ ಹತ್ರನೂ ಹೋಗಿ ನಾನು ಬಗ್ಗಬಾರ್ದು. ಒಂದು ಯಾರು ನನಗೆ ಬಂದು ಯಾರು ನನಗೆ ಶತ್ರುವಾಗಿ ಇರಬಾರ್ದು. ಎಷ್ಟಾಗುತ್ತೋ ಅಷ್ಟು ಎಲ್ಲರ ಹತ್ರ ಏನು ಮಾಡಬೇಕು, ನಾವೆಲ್ಲ ಸಮಾಧಾನವಾಗಿರಬೇಕಲ್ವ. ದೇವ್ರು ನಮ್ಮ ಜೊತೆಯಲ್ಲಿ ಇರುವಾಗ ನಮಗೆ ಏನು ಕೊರತೆಗಳು ಇರಲ್ಲ. ಹಲ್ಲೆಲೂಯಾ. ಕಣ್ಮುಚ್ಚಿ ಒಂದೇ ಒಂದು ಹಾಡು, ನಮಗೆ ಇಷ್ಟವಾಗಿರುವ ಒಂದೇ ಒಂದು ಹಾಡು, ತಮಿಳು ಹಾಡು. ನಾವು ಹಾಡನ್ನು ಎಲ್ಲ ಕಣ್ಗಳು ಮುಚ್ಚಿಕೊಂಡು ஹல்லேலூயா. கொஞ்ச காலம் ಒಂದು ದಿನ ಎಲ್ಲ ಹೋಗಿ ಆ ದೇವರ ಮುಖ ನೋಡಕ್ಕೆ ಕಾಲ ಜಲ್ದಿ ಬಂತು. ಅವರು ಡೈರೆಕ್ಟಾಗಿ ನೋಡಕ್ಕೆ ಟೈಮ್ ಬಂತು ನಮಗೆಲ್ಲ. ನಮ್ಮ ಕಣ್ಣೀರು ಎಲ್ಲ ಒರೆಸಿ ನಮ್ಮ ಅಪ್ಪಿಕೊಂಡು ದೇವರು ಅವ್ರ ಜೊತೆ ಹಿಡ್ಕೊಳ್ಳಕ್ಕೆ ಅವ್ರು ರೆಡಿಯಾಗಿದ್ದಾರೆ. ಏನು ಎದುರಿಸಬೇಡಿ, ದೇವರನ್ನು ಯಾವಾಗಲೂ ನೋಡಿ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾನು ಶಾರ್ಟ್ ಆಗಿ ನಿಮ್ಮ ಹತ್ರ ದೇವರ ವಾಕ್ಯವನ್ನು ಹೇಳೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಇನ್ನೊಂದು ನನಗೆ ಕನ್ನಡ ಸ್ವಲ್ಪ ಕಷ್ಟನೇ, ಬಟ್ ಟೈಮ್ ವೇಸ್ಟ್ ಮಾಡಬಾರ್ದು ಅಂತಲೇ ನಾನು ಡೈರೆಕ್ಟಾಗಿ ನಿಮ್ಮ ಹತ್ರ ಕನ್ನಡ ಮಾತಾಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಇಲ್ಲಿ ಬಂದರೆ ಮಾತ್ರ ನಾನು ಕನ್ನಡದಲ್ಲಿ ಮಾತಾಡ್ತೀನಿ, ಬೇರೆ ಕಡೆ ಹೋದರೆ ಎಲ್ಲ ತಮಿಳು ಪ್ರೀಚಿಂಗೇ. ಸರಿ, ಅದೇ ನಾನು ಎಷ್ಟಾಗುತ್ತೋ ಅಷ್ಟು ನಿಮಗೆ ತಿಳಿಸೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮನ್ನು ನೋಡುವಾಗ ನಿಜವಾಗ್ಲೂ ತುಂಬ ಸಂತೋಷ. ಇವತ್ತಿರುವರು ನಾಳೆ ಇರಲ್ಲ, ಆದರೆ ದೇವರು ನಿಮ್ಮನ್ನು ನೋಡೋಕ್ಕೆ ಇನ್ನೊಂದು ದಿನ ನನಗೆ ಅವಕಾಶ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ನಾನು ಯಾವಾಗಲೂ ಎದ್ದು ಬೆಳಗ್ಗೆ ಎದ್ದ ತಕ್ಷಣ ನಾನು ಓಕೆ ನಾವು ಉಸಿರಾಗಿದ್ದೀನಿ ಅಂತ ನಾನು ಮುಟ್ಟಿ ನೋಡೋದು. ಇದೆಲ್ಲ ನನ್ನ ಕಡೆ ಇಲ್ಲ, ನಾವು ತಿನ್ನುವ ಊಟಗಳೆಲ್ಲ ಎಲ್ಲ ದೇವರು ಕೊಟ್ಟಿರುವ ಜೀವ. ಹಲ್ಲೆಲೂಯಾ. ಎಷ್ಟೋ ಜನ ಹಣಗಳು ಹಿಡ್ಕೊಂಡಿದ್ದಾರೆ, ತುಂಬ ಕೋಟಿದ್ದ ಹಣ ಇದೆ, ನೆಮ್ಮದಿಯಾಗಿ ಊಟ ಮಾಡೋಕ್ಕಾಗ್ತಾ ಇಲ್ಲ, ಗೊತ್ತಾ? ನೋಡಿದ್ದೀರಾ? ಎಲ್ಲ ಶಾಪ. ಒಂದೇ ಟೈಮ್ ಊಟ, ಅದು ಇಷ್ಟೇ ತಿನ್ನಬೇಕು, ಡಾಕ್ಟರ್ ರೂಲ್ಸ್ ಕೊಟ್ಬಿಟ್ಟಿದ್ದಾರೆ. ಆದರೆ ನಿಮಗೆ ಏನು ರೂಲ್ಸ್ ಇಲ್ಲ, ನನಗೆ ಏನಿಲ್ಲ. ನಾನು ಏನು ಬೇಕಂತ ತಿಂತೀನಿ. ನಾನು ಶುಗರ್ ಇಲ್ಲ, ಬಿ ಪಿ ಇಲ್ಲ, ಎಲ್ಲ ದೇವ್ರ ಕೃಪೆ. ಹಲ್ಲೆಲೂಯಾ. ಅದಿದ್ರೆ ಸಾಕು ನನಗೆ. ಹಣ
ಸಾಯುವಾಗ ಏನು ತಗೊಂಡು ಹೋಗಲ್ಲ. ದೇವರು ಆರೋಗ್ಯವಾಗಿ ಇಟ್ಕೊಂಡಿದ್ದಾರಲ್ಲ, ಇದಕ್ಕಿಂತ ದೊಡ್ಡ ಐಶ್ವರ್ಯ ಬೇರೆ ಏನಿಲ್ಲ ರೀ. ಹಲ್ಲೆಲೂಯ. ನಾವು ಒಂದು ದಿನ ಕೊರತೆಯಾಗಿದ್ದೆ ಅಂತ ಯಾರನ್ನೋ ಒಬ್ಬರು ಹೇಳ್ರಿ ನೋಡೋಣ. ಒಂದು ಟೈಮಿಗೆ ನೀವು ಹಸಿಯಾಗಿರಲ್ಲ. ಯಾಕೆ ಹೇಳಿ? ನೀವು ದೇವರನ್ನು ಹುಡುಕ್ತೀರಾ. ಹಲ್ಲೆಲೂಯ. ಸೊ ನಿಮ್ಮನ್ನು ನೋಡುವಾಗ ನನಗೆ ತುಂಬ ಸಂತೋಷ. ಭಾಗ್ಯಮ್ಮ 20 ವರ್ಷ ಮ್ಯಾರೇಜ್ ಲೈಫು ಹೋಗಿದೆ. ಸೊ ತುಂಬ ಸಂತೋಷ. ಈ 20 ಇಯರ್ಸ್ ಇದು ತುಂಬ ಮುಖ್ಯವಂತ ಒಂದು ವರ್ಷಗಳು ಅಲ್ವಾ? ಯಾಕೆಂದರೆ ಒಬ್ಬೊಬ್ಬರು 2-3 ವರ್ಷದಲ್ಲೇ ಏನು ಮಾಡ್ತಾರೆ, ಬಿಟ್ಟು ಡೈವರ್ಸ್ ಆಗ್ತಾಯಿದೆ. ಬಟ್ 20 ವರ್ಷ ಅವ್ರು ಒಟ್ಟಿಗೆ ಇದ್ದು ಇವಾಗ ದೇವ್ರ ಮಕ್ಕಳಾಗಿರೋದು ನನಗೆ ತುಂಬ ಸಂತೋಷ. ನೀವೆಲ್ಲ ನನಗೆ ಒಂದು ಕುಟುಂಬ ಥರ ನನ್ನನ್ನು ನೀವು ಅಂಗೀಕರಿಸಿದ ಯು ಅಕ್ಸೆಪ್ಟಿಂಗ್ ಮೀ ಆ್ಯಸ್ ಯುವರ್ ಫ್ಯಾಮ್ಲಿ. ಸೊ ರಿಯಲಿ ಐ ವಾಂಟ್ ಥ್ಯಾಂಕ್ಫುಲ್ ಟು ಎವ್ರಿಬಡಿ. ಎಲ್ಲರಿಗೂ ನಿಮಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಹಲ್ಲೆಲೂಯ. ಸೊ ಇಂದು ನಾಳೆಯಲ್ಲಿ ಇವಾಗ ಎಲ್ಲ ಒಂದು ವಾಕ್ಯ, ಆ ಅಮ್ಮದು 20 ವರ್ಷ ಅಂದಮೇಲೆ ನನಗೆ ಒಂದು ವಾಕ್ಯ ನನಗೆ ಜ್ಞಾಪಕ ಬರುತ್ತೆ. ಎಲ್ಲರೂ ಕೀರ್ತನೆಗಳು 90 12ನೇ ವಾಕ್ಯ ಓದ್ರಿ. ನಮ್ಮ ದಿನಗಳು ಕೊಂಚವೇ ಎಂದು ಎಣಿಸಿಕೊಳ್ಳುವ ಹಾಗೆ ನಮಗೆ ಕಲಿಸು, ಆಗ ಜ್ಞಾನದ ಹೃದಯವನ್ನು ಪಡ್ಕೊಳ್ಳುವೆವು. ಅವರು ಇದು ಮೋಶೆ ಒಂದು ಪ್ರಾರ್ಥನೆ. ಏನು ಪ್ರಾರ್ಥನೆ ಮಾಡ್ತಾನೆ? ದೇವರೇ, ವರ್ಷಗಳಲ್ಲ, ನನಗೆ ಒಂದೊಂದು ದಿನವೂ ನಾನು ಲೆಕ್ಕ ಮಾಡೋಕ್ಕೆ ನನಗೇನು ಕೊಡಿ, ಜ್ಞಾನ ಕೊಡಬೇಕು. ತಮಿಳಲ್ಲಿ ಹಂಗೆ ಬರೆದಿದೆ. ನೀವು ಒಂದೊಂದು ದಿನವೂ ಒಂದು ಲೈಫ್ ತುಂಬ ಮುಖ್ಯ. ಸೊ 20 ವರ್ಷ ಅನ್ನೋದು ಒಂದು ಸಾಧಾರಣ ಅಲ್ಲ. ಅದು ನಿಜವಾಗಲೂ ದೇವರಿಗೆ ನೀವು ಥ್ಯಾಂಕ್ಸ್ ಹೇಳಲೇಬೇಕಾಗುತ್ತೆ. ಸೊ ಒಂದೊಂದು ದಿನವೂ ನಾನು ಲೆಕ್ಕ ಮಾಡೋಕ್ಕೆ ನನಗೆ ಬುದ್ಧಿ ಕೊಡಬೇಕು ಅಂತ ಇವನು ಪ್ರಾರ್ಥನೆ ಮಾಡ್ತಾನೆ. ಸೊ ಇವನು ಏನು ಹೇಳೋದು, ಒಂದೊಂದು ದಿನವೂ ಅವನು ಜೀವದಲ್ಲಿ ಏನು ಪ್ರೆಷಿಯಸ್ ಆಗಿ ಏನು ಮಾಡ್ತಾನೆ, ಅವನು ವಿಶೇಷವಾಗಿ ಅವನೇನು ಮಾಡ್ತಾನೆ, ಅದು ನೋಡ್ತಾನೆ. ಸೊ ಒಬ್ಬೊಂದೊಂದು ಲೈಫಲ್ಲಿ ಒಂದೊಂದು ದಿನಾನು ಏನದು ವಿಶೇಷ ರೀ. ಈ ಮೂಗಲ್ಲಿ ಗಾಳಿ ನಿಂತೋಗ್ಬಿಟ್ರೆ ಎಷ್ಟು ದೊಡ್ಡನ ಇರಲಿ ಏನು ಮಾಡಬೇಕು, ನಾವು ಬಿಟ್ಟು ಹೋಗ್ಬೇಕು. ಟೈಮ್ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ವಾ? ಯಾರ ಕೈಯಲ್ಲಿ ವಾಚ್ ಇದೆ? ನಂದು ವಾಚ್ ಇದೆ, ಬಟ್ ಏನು ಕಾಣಿಸಲ್ಲ ಇದು. ಓಕೆ, ಹಳೆಯ ವಾಚ್ ಸೂಪರ್. ಅದು ಸುತ್ತುತ್ತಲ್ಲ, ಯಾವಾಗಲೂ ಹಿಂಗೆ ಸುತ್ತುತ್ತಾ? ಒಂದೊಂದು ವಾಚ್ ಸುತ್ತುತ್ತೆ, ಅದ ಬಗ್ಗೆ ನಾನು ಮಾತಾಡಿಲ್ಲ. ಅದು ಎಲ್ಲಿ ತಗೊಂಡು ಹೋಗ್ಬೇಕು, ಅಲ್ಲಿ ತಗೊಂಡು ಹೋಗ್ಬೇಕು. ಬಟ್ ಯಾವ ವಾಚ್ಗಳು ಉಲ್ಟಾ ಬರಲ್ಲ, ಯಾವಾಗಲೂ ಏನು ಮಾಡುತ್ತೆ, ರನ್ನಿಂಗ್ ಹೋಗ್ತಾನೇ ಇರುತ್ತೆ. ಬ್ರದರ್, ನನ್ನ ವಾಚ್ ಓಡ್ತಾ ಇಲ್ಲ, ಅದಕ್ಕೆ ಟೈಮ್ ನಿಲ್ಲುತ್ತೆ ಅಂತ ನೀವು ತಿಳ್ಕೊಬೇಡಿ. ನೀವು ವಾಚ್ ಕೆಟ್ಟೋದ್ರೂ, ನಿಮ್ಮ ಕೈಯಲ್ಲಿ ವಾಚ್ ಇದ್ರೂ ಇಲ್ಲಂದ್ರೂ ಟೈಮ್ ಏನಾಗುತ್ತೆ, ಓಡ್ತಾನೇ ಇರುತ್ತೆ. ಅದು ಯಾವನು ಸ್ಟಾಪ್ ಮಾಡೋಕ್ಕಾಗಲ್ಲ. ಡಾಕ್ಟರ್ಗಳು ಹೊಸ ಟೈಮು ಅವನು ಕಂಡುಹಿಡೋಕ್ಕಾಗಲ್ಲ. ವಿಂಜಾಣಿ ಇದ್ದಾನೆ, ಹೊಸ ಟೈಮ್ ಅವನೇನು ಮಾಡೋಕ್ಕಾಗಲ್ಲ, ದಿನ ಸೃಷ್ಟಿ ಮಾಡೋಕ್ಕಾಗಲ್ಲ. ಇದು ಎಲ್ರಿಗೂ ನೀ ದೊಡ್ಡ ನಾವು ಸಾಹುಕಾರರು. ಅದಕ್ಕೆ ದೇವರು ನನಗೆ ಎಕ್ಸ್ಟ್ರಾ ಟೈಮ್ ಯಾರು ಏನು ಮಾಡಿಲ್ಲ. ಸಾಹುಕಾರರಿಗೆ ಒಂದು ಟೈಮು, ಬಡವರಿಗೆ ಒಂದು ಟೈಮು ಆ ಥರ ಇಟ್ಟಿದ್ದಾರಾ? ಇಲ್ಲ, ಎಲ್ರಿಗೂ ಒಂದೇ ಟೈಮ್, ವ್ಯತ್ಯಾಸವೇ ಇಲ್ಲ. ಬೇರೆ ಏನೇನೋ ವಿಷಯದಲ್ಲಿ ವ್ಯತ್ಯಾಸ ಇರ್ಬೋದು, ಬಟ್ ಟೈಮ್ ಅನ್ನೋದು ಈಕ್ವಲ್ ಟು ಎವ್ರಿಬಡಿ. ಎಲ್ರಿಗೂ ಒಂದೇ ಟೈಮ್. ಬಟ್ ಈ ಟೈಮನ್ನು ನಾವು ಹೆಂಗೆ ಉಪಯೋಗಿಸ್ತೀವಿ, ದಟ್ಸ್ ವೆರಿ ಇಂಪಾರ್ಟೆಂಟ್. ಒಂದೊಂದು ನಿಮಿಷನೂ ಮುಖ್ಯ ರೀ, ಒಂದೊಂದು ದಿನಾನೂ ತುಂಬ ಮುಖ್ಯ. ಅದಕ್ಕೆ ಡ್ಯೂಟಾನಮಿಯಲ್ಲಿ ಒಂದು ವಾಕ್ಯ ಇದೆ, ವರ್ಷ ತುವಕ್ಕ ಮೊದಲ್ ವರ್ಷ ಆರಂಭದಿಂದ ಕೊನೆ ಗಂಟ ದೇವರ ಕಣ್ಣು ಅವ್ರ ಮಕ್ಕಳ ಮೇಲೆ ಏನಾಗಿದೆ ಅಂತ ಇಟ್ಟಿದ್ದಾರೆ. ಸೊ ಒಂದೊಂದು ನಿಮಿಷ ತುಂಬ ಮುಖ್ಯ. ಯವನು ನುಂಗಣ ಅಂತ ಪಿಶಾಚ ಏನು ಮಾಡ್ತಾ ಇದ್ದಾನೆ, ಶೈತಾನ್ ಸುತ್ತಾ ಇರ್ತಾನೆ. ಅದಕ್ಕೆ ಒಂದೊಂದು ನಿಮಿಷನೂ ಒಂದೊಂದು ಜೀವದಲ್ಲಿ ತುಂಬ ಮುಖ್ಯ. ಕೀರ್ತನೆ 91 ಅದು ನೀವು ಮನೆಯಲ್ಲಿ ಹೋಗಿ ಓದ್ರಿ.
ಅದು ಓದುವಾಗ ಒಂದೊಂದು ನಿಮಿಷ ಎಷ್ಟು ಮುಖ್ಯ, ಬೆಳಗ್ಗೆನೂ ಮುಖ್ಯ, ಮಧ್ಯಾಹ್ನ ಮುಖ್ಯ, ಸಾಯಂಕಾಲ ಮುಖ್ಯ, ರಾತ್ರಿ ಮುಖ್ಯ. ಯಾವಾಗ ಏನು ನಡೆಯುತ್ತಂತ ಗೊತ್ತಾಗಲ್ಲ. ಸೊ ಎಲ್ಲ ಟೈಮಿನಲ್ಲಿ ನೀವೇನು ಮಾಡಬೇಕು ಗೊತ್ತಾ? ಎಚ್ಚರಿಕೆವಾಗಿ ಇರಬೇಕು. ಹಲ್ಲೆಲೂಯಾ. ತುಂಬ ಮುಖ್ಯ ರೀ. ನನ್ನ ಪಕ್ಕದಲ್ಲಿ 1000 ಜನ ಬಿದ್ರೂ ಏನು ಬಿದ್ರೂ ಏನು ಆಗಲ್ಲ, ಅದು ಭಯ ಬರಲ್ಲ. ಯಾಕೆ? ದೇವರು ನನ್ನ ಜೊತೆಯಲ್ಲಿ ಇದ್ದಾರೆ. ಹಲ್ಲೆಲೂಯಾ. ಸೊ ಅವರು ಇರುವಾಗ 23ನೇ ಕೀರ್ತನೆಯಲ್ಲಿ ದಾವೀದ ಹೇಳ್ತಾನೆ, ಏನು ಹೇಳ್ತಾನೆ ಅವನು? 3ನೇ ವಾಕ್ಯ, ನಮ್ಮ ಮರಣ ನಾನು ಮರಣ ಜೀವದಲ್ಲಿ ಹೋದ್ರೂ, ನಾ ಎಲ್ಲಿ ಹೋದ್ರೂ ನಾನು ಭಯಪಡೇನು. ಯಾಕೆ? ದೇವರು ನನ್ನ ಜೊತೆಯಲ್ಲಿ ಇದ್ದಾನೆ. ಸೊ ದೇವರು ಕಾಪಾಡಿಲ್ಲ ಅಂದರೆ ಈ ಲೋಕದಲ್ಲಿ ಯಾರು ಬಾಳಕ್ಕಾಗಲ್ಲ. ದೇವರು ಕಾಪಾಡಬೇಕು. ದೇವರು ಯಾವಾಗ ಜೊತೆಯಲ್ಲೇ ಇರಬೇಕು. ಇದ್ದರೆ ನಮಗೇನು ಪ್ರಾಬ್ಲಮ್ ಇಲ್ಲ. ಸೊ ಟೈಮ್ ತುಂಬ 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 ವೆರಿ ಇಂಪಾರ್ಟೆಂಟ್. ಸೊ ಈ ಟೈಮನ್ನು ನಾವು ಏನು ಮಾಡಬೇಕು? ಅದಕ್ಕೆ ಇದು ಒಂದು ವಾಕ್ಯ ಇದೆ, ಕಾಲ கெட்டோகிதே. தமிழிலே காலம் பொல்லாதவைகளானதால் காலத்தை பிரயோஜனப்படுத்திக் கொள்ளுங்கள். The days are evil, therefore redeem your time. ಒಂದು ಕಾಲ ಕೆಟ್ಟೋಗಿದೆ, ಅದಕ್ಕೆ ನೀವೇನು ಮಾಡಬೇಕಂತ? ಸಮಯವನ್ನು ಉಪಯೋಗಿಸಬೇಕು. ಯಾರು ಉಪಯೋಗಿಸಿಲ್ವೋ ಅವರು ಈ ಲೋಕದಲ್ಲಿ ಇದ್ದು ಏನು ಯೂಸ್ ಇಲ್ಲ. ಸೊ ದೇವರು ಕೊಟ್ಟಿರುವ ಟೈಮಲ್ಲಿ ನಾವೇನು ಮಾಡಬೇಕು ಗೊತ್ತಾ? ಉಪಯೋಗಿಸಬೇಕು. ಈ ಟೈಮ್ ವೇಸ್ಟ್ ಮಾಡಬಾರ್ದು. ಒಂದೊಂದು ನಿಮಿಷನೂ ನೀವು ಯೋಚನೆ ಮಾಡಬೇಕು. ಒಂದು ಸಲ ರಜನಿಕಾಂತನು ಭೇಟಿ ನೋಡಿದ್ರು. ನೀವು ಆ್ಯಕ್ಟಿಂಗ್ ಮಾಡಿರುವ ಎಲ್ಲ ಪಿಕ್ಚರ್ಗಳು ನೀವು ನೋಡ್ತೀರಾ ಅಂತ ಕೇಳಿದ್ರು. ಅವನು ಏನು ಹೇಳಿದ ಗೊತ್ತಾ? ಅವರು ನಾನು ಪಿಕ್ಚರ್ ನೋಡೋಕ್ಕೆಲ್ಲ ಏನಿಲ್ಲ, ಅವ್ರಿಗೆ ಟೈಮ್ ಇಲ್ಲ. ಒಂದು ನಿಮಿಷ ಅವ್ರು ಕೂತ್ಕೊಂಡು ಪಿಕ್ಚರ್ ನೋಡಿದ್ರೆ ಟೈಮ್ ಅವ್ರಿಗೆ ವೇಸ್ಟ್. ನೀವು ನೋಡ್ತೀರಾ, ಅದಕ್ಕೆ ಇಲ್ಲಿದ್ದೀವಿ, ಹಿಂಗೆ ಇದ್ದೀವಿ. ಅವ್ರು ಆ್ಯಕ್ಟಿಂಗ್ ಮಾಡಿರೋ ಪಿಕ್ಚರ್ ನೋಡೋಕ್ಕೆ ಅವ್ರಿಗೆ ಏನಿಲ್ಲ ಅಂತ ಟೈಮ್ ಇಲ್ಲ. ಒಂದೊಂದು ನಿಮಿಷ ತುಂಬ ಮುಖ್ಯ ರೀ. ಆ್ಯಕ್ಚುಲಿ ಇವರು ಮುಂದೆ ಒಂದು ಸಾಹುಕಾರ ಇದ್ರಲ್ಲ, ಬಿಲ್ ಗೇಟ್ಸ್ ಹತ್ರ ಒಂದು ಇದು ಮಾತಾಡ್ತಾ ಇದ್ದಾರೆ. ಒಂದು ಲೇಡಿ ಕ್ವಶನ್ಸ್ ಎಲ್ಲ ಪ್ರಶ್ನೆ ಎಲ್ಲ ಕೇಳ್ತಾ ಇದ್ದಾರೆ. ಆವಾಗ ಅವರ ಅಡ್ಡ ಬಂದು ಇವರು ಹೇಳ್ತಾ ಇದ್ದಾರೆ, ನಾನು ಚೆಕ್ ಕೊಡ್ತೀನಿ, ಈ ಚೆಕ್ನಲ್ಲಿ ಏನು ಮಾಡಿ, ನೀವು ಎಷ್ಟು ಬೇಕೋ ಬರ್ಕೊಳ್ಳಿ, ನೀವು ಎಷ್ಟು ಜನ ಬರ್ಕೊಳ್ಳಿ ಅಂದರೆ ಈ ಅಮ್ಮ ಏನು ಮಾಡಬೇಕು? ಮಾತಾಡ್ತಾನೆ ಇದ್ದಾರೆ, ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಇದ್ದಾರೆ. ಸಡನ್ನಾಗಿ ನೀವು ಇಷ್ಟು ದೊಡ್ಡ ಸಾಹುಕಾರ ಆಗಿದ್ದೀರಲ್ಲ, ಏನು ಸೀಕ್ರೆಟ್ ಅಂತ ಕೇಳುವಾಗ ಅವ್ರು ಹೇಳ್ತಾನೆ, ಒಂದೊಂದು ನಿಮಿಷನೂ ಅವ್ರಿಗೇನು ಮಾಡ್ಬೇಕಂತ ವೇಸ್ಟ್ ಮಾಡಲ್ಲ ಅಂತ. ಅವ್ರು ರೋಡಲ್ಲಿ ಹೋಗೋ ಒಂದು ಸಲ ಎಷ್ಟೋ ಡಾಲರ್ ಬಿದ್ದಿದಂತ, ಅದು ಎತ್ತಕ್ಕೆ ಅವನು ಬಿಟ್ಬಿಟ್ಟು ಹಂಗೆ ನಡ್ಕೊಂಡು ಹೋಗ್ತಾ ಇದ್ದಾನಂತ. ಹಿಂದೆ ಹೋಗೋರ ಹತ್ರ ಕೇಳ್ತಾ ಇದ್ದಾರೆ, ದುಡ್ಡು ಬಿದ್ದಿದೆ, ನಿಮ್ಮ ಬಾಸ್ ಎತ್ತಾ ಇಲ್ಲ ಅಂತ ಕೇಳಿದಾಗ ಅವನು ಅವ್ರ ಪಕ್ಕದಲ್ಲಿ ಹೇಳ್ತಾನೆ, ಅವರು ಬಗ್ಗಿ ಎತ್ತು ಆ ಟೈಮಲ್ಲಿ ಅವ್ರು ಎಷ್ಟೋ ಕೋಟಿಗಳೇನು ಮಾಡ್ಬೋದು ಅಂತ ಸಂಪಾದನೆ ಮಾಡ್ಬೋದು. ಸೊ ಟೈಮ್ಗಳು ತುಂಬ ವೇಸ್ಟ್ ಮಾಡಲ್ಲ ಅವರು, ಅದಕ್ಕೆ ಹಂಗೆ ಇದ್ದಾರೆ. ನಾವೇನು ಮಾಡ್ತೀವಿ? 20 ವರ್ಷ ಬಾಕಿ ಅಮ್ಮ ಕಳೆದಿದ್ದಾರೆ. ಅವ್ರಿಗೆ 20 ವರ್ಷ, ನಿಮಗೆಲ್ಲ ಎಷ್ಟು ವರ್ಷ ಅಂತ ನೀವೇ ಲೆಕ್ಕ ಮಾಡಿಕೊಳ್ಳಿ. ನೀವು ಟೈಮ್ 20 ವರ್ಷ ಅಲ್ಲ 50 ವರ್ಷನ ಇರಲಿ, ಸೋಂಬೇರಿಗಳಿಗೆ 500 ವರ್ಷ ಕೊಟ್ಟರು ವೇಸ್ಟ್. ನಾನು ಹೇಳ್ತೀನಿ ನೋಡು, ಇಂಡಿಯಾನಲ್ಲಿ ಒಂದು ಅಭ್ಯಾಸ ಉಂಟು, ಏನು ಗೊತ್ತಾ? ಯಾಕಪ್ಪ ಇಲ್ಲಿ ಕೂತಿದ್ಯಾ? ಏನು ಹೇಳ್ತಾನೆ ಗೊತ್ತಾ? ಸುಮ್ಮನೆ. ಎಲ್ಲಿ ಹೋಗ್ತಾ ಇದೆಯಾ? ಸುಮ್ಮನೆ ಹೋಗ್ತಾ ಇದ್ದೀನಿ. ಏನು ಮಾತಾಡ್ತಾ ಇದೆಯಾ? ಸುಮ್ಮನೆ ಮಾತಾಡ್ತೀನಿ. ಬಾಯಲ್ಲಿ ಸುಳ್ಳು, ಎಲ್ಲ ಬಾಯಲ್ಲಿ ಬರೋದೆಲ್ಲ ಏನದು? ಸುಮ್ಮನೆ. ಅದಕ್ಕೆ ಲೈಫ್ ಹಿಂಗಿರೋದು. ಟೈಮ್ ಎಲ್ರಿಗೆ ಈಕ್ವಲ್. ಸಿನಿಮಾ ಮುಚ್ಚೆ ಕೂತ್ಕೊಂಡ್ರೆ ಸಿನಿಮಾ ಥರ ಆಗ್ತೇನೆ ನೀನು. ಒಬ್ಬೊಬ್ರಿಗೆ ಹೆಸರು ಏನಪ್ಪ, ನಿಮ್ಮ ಮಗಳಿಗೆ ಏನು ಹೆಸರು ಇಟ್ಟಿದೆ ಅಂತ ಕೇಳಿದ್ರೆ ಪುನೀತ್ ರಾಜ್ಕುಮಾರ್.
ಅವ್ನು ನೋಡೋ ಪಿಕ್ಚರ್ ಹಿಂದೆನೇ ಓಡೋಗೋದು ಅವನಿಗೆ. ಪಿಕ್ಚರ್ ಮೆಂಟಲ್, ಸುಮ್ಮನೆ ನಡ್ಕೊಂಡು ಹೋಗ್ತಾರೆ, ಏನು ಓದಲ್ಲ, ಒಂದು ಪ್ರಾರ್ಥನೆಗೆ ಬರಲ್ಲ. ನೋಡಿ ಸುಮಾರು ಜನ ಪ್ರಾರ್ಥನೆ ಇದ್ದರೆ ಹೆಂಗಿದೆ ಅವ್ರಿಗೆ ಬೇಜಾರಾಗಿದೆ. ಅದೇ ಸುಮ್ಮನೆ ಕೂತ್ಕೊಳ್ಳೋಕೆ ಹೇಳಿ ಆರಾಮಾಗಿ ಕೂತ್ಕೊಂಡಿರ್ತಾರೆ, ಕೆಲ್ಸಕ್ಕೆ ಬಹಳ ಏನಿಲ್ಲ, ಸುಮ್ಮನೆ ಕೂತಿರ್ತಾರೆ, ಅದಕ್ಕೆ ಅವ್ರಿಗೆ ಒಂಥರ ಖುಷಿ. ಬಟ್ ಒಂದು ತಿಳ್ಕೊಳ್ಳಿ, ನಾವು ಲೋಕವನ್ನು ಯಾಮಾರ್ಸೋಕ್ಕಾಗಲ್ಲ, ನಿಮಗೆ ನೀವೇ ಯಾಮಾರಿಸ್ಕೊಳ್ತೀರ. ಸುಮಾರು ಜನ ಭಿಕ್ಷೆ ಕೇಳ್ತಾ ಇದ್ದಾರೆ ರೋಡಲ್ಲಿ. ಯಾಕೆ ಹೇಳು? ವಯಸ್ಸಾಗಿದ ಮೇಲೆ. ಅವರು ನಮ್ಮ ವಯಸ್ಸಲ್ಲಿ, ಚಿಕ್ಕ ವಯಸ್ಸಲ್ಲಿ ಏನು ಮಾಡಿಲ್ಲ, ಅವರು ಟೈಮ್ ಸೇವ್ ಮಾಡಿಲ್ಲ, ಅದಕ್ಕೆ ಇನ್ನೂ ದರಿದ್ರದಲ್ಲೇ ಇದ್ದಾರೆ ಅವರು. ಈ ಚಿಕ್ಕ ಮಕ್ಕಳಿಗಾರ ಹೇಳ್ತೀನಿ ನೋಡಿ, ಈ ವಯಸ್ಸಿನಲ್ಲಿ ನಿಮ್ಮ ಟೈಮನ್ನು ಸೇವ್ ಮಾಡಿಲ್ಲ ಅಂದರೆ ನಮ್ಮ ವಯಸ್ಸಲ್ಲಿ ತುಂಬ ಕಷ್ಟಪಡ್ತೀರ. ಒಂದೊಂದು ನಿಮಿಷ ನೋಡಿ, ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಏನು ಸಾಧನೆ ಮಾಡ್ತಾರೆ ಗೊತ್ತಾ? ನಾವು ಏನು ಮಾಡ್ತೀವಿ? ಯಾವನದು ಚಿಂತೆ ಮಾಡಿದ್ದೀರಾ? ಟೈಮ್ ತುಂಬ ಇಂಪಾರ್ಟೆಂಟ್. ಒಂದು ತಿಳ್ಕೊಳ್ಳಿ, ಟೈಮನ್ನು ನೀವು ರೆಸ್ಪೆಕ್ಟ್ ಮಾಡಿದರೆ ಟೈಮ್ ನಿಮಗೆ ರೆಸ್ಪೆಕ್ಟ್ ಮಾಡುತ್ತೆ ಹಿಂದೆ. ನೀವು ಟೈಮ್ ಬಿಟ್ಬಿಟ್ರೆ ಹಿಂದೆ ಕಷ್ಟಪಡೋದು ನೀವೇ. ಸೊ ಒಂದೊಂದು ನಿಮಿಷನೂ ತುಂಬ ಮುಖ್ಯ. ಓದುವ ಟೈಮ್ನಲ್ಲಿ ಏನು ಮಾಡಬೇಕು? ಓದಬೇಕು. ಈ ಟೈಮಿನಲ್ಲಿ, ಓದುವ ಟೈಮ್ನಲ್ಲಿ ರೌಂಡಿಂಗ್, ಪಾರ್ಕಿಂಗ್, ಹಿಂಗೆ ನಿಮಗೆ ಗೊತ್ತು, ನಾ ಹೇಳೋದಿಲ್ಲ, ಎಲ್ಲ ಟೈಮ್ ವೇಸ್ಟ್ ಮಾಡಿಬಿಡೋದು. ಮಧು ಮಾತ್ರ ಜಲ್ದಿ ಆಗಿಬಿಡುತ್ತೆ. ಆಗಿದ ಮೇಲೆ ಆವಾಗ ಗೊತ್ತಾಗುತ್ತೆ, ಎಷ್ಟು ಜನ ಹೇಳಿದ್ದೀರಾ ನಾನು ಟೈಮ್ ವೇಸ್ಟ್ ಮಾಡಿಬಿಟ್ಟು. ನಾನು ಸುಮಾರು ಸಲ ಹೇಳಿದ್ದೀನಿ, ಬುದ್ಧಿ ಇಲ್ಲ ನನಗೆ. ಆವಾಗ ಬುದ್ಧಿ ಹೇಳೋರು ಯಾರಿಲ್ಲ. ನಾನು ಟೈಮ್ ಏನು ಮಾಡಿದೆ? ನಾನು ವೇಸ್ಟ್ ಮಾಡಿ ಹಿಂಗೆ ಮಾಡಿರ್ಬೋದಾಯಿತು. ಇವಾಗ ಯೋಚನೆ ಮಾಡಿ ಏನು ಯೂಸ್? ನಾವೊಂದು ಎಲ್ಲ ರಾಣಿ ವಯಸ್ಸಿಗೆ ನಾನು ಬರೋಕ್ಕಾಗಲ್ಲ, ರಾಣಿ ನನ್ನ ವಯಸ್ಸಿಗೆ ಬರ್ಬೋದು, ಕರೆಕ್ಟಾ? ಇವಾಗ ನಾನು ಏನು ಮಾಡಿದ್ರೂ ಟೈಮ್ ವೇಸ್ಟ್. ಬಟ್ ಇರುವ ಟೈಮ್ ನಾನು ಏನು ಮಾಡಬೇಕು ಮಾಡ್ಬೋದು. ಬಟ್ ಈ ಹುಡುಗಿ ಏನು ಮಾಡ್ಬೋದು? ಟೈಮ್ ಸೇವ್ ಮಾಡಿ ಏನಾನ ಮಾಡ್ಬೋದು, ಸಾಧನೆ ಮಾಡ್ಬೋದು. ಒಂದೊಂದು ಮಕ್ಕಳ ಹೇಳ್ತೀನಿ ನಾನು, ಎಲ್ರಿಗೆ ಟೈಮ್ ಹೆಂಗೆ ವೇಸ್ಟ್ ಮಾಡ್ತೀರಾ? ಕತೆಗಳು ಮಾತಾಡ್ಕೊಂಡು ಊಟಕ್ಕೆ ಒಬ್ಬೊಬ್ರು ನೋಡಿ, ಊಟ ತಿನ್ನಕ್ಕೆ ಎಲ್ಲೆಲ್ಲೋ ಹೋಗ್ತಾರೆ, ರೌಂಡಿಗೆ ಹೊಡಿತಾರೆ. ಟೈಮ್ ಪಾಸ್ ಕೇಳಿದ್ರೆ ಇವಾಗ ಟೈಮ್ ಪಾಸ್ಗೆ ಎಲ್ಲ ಕಡೆ ಸೈತಾನ್ ಏನೋ ಪ್ಲ್ಯಾನ್ ಮಾಡಿ ಟೈಮ್ ಪಾಸ್ಗೆ ಏನೋ ಎಂಟರ್ಟೈನ್ಮೆಂಟ್ ಅಂತ ಒಂದು ಬೋರ್ಡ್ಗಳಾಕಿ ಕರಿತಾ ಇದ್ದಾರೆ, ಬಾ ಇಲ್ಲಿ ಬಾ ಅಲ್ಲಿ ಬಾ, ಅಟ್ರಾಕ್ಷನ್ ಮಾಡ್ತಾ ಇದೆ. ಲೋಕ ನೋಡೋಕ್ಕೆ ಎಷ್ಟು ಅಟ್ರಾಕ್ಷನ್ ಗೊತ್ತಾ? ಯಾಕೆ ಗೊತ್ತಾ? ಎಲ್ಲ ನಿಮ್ಮ ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟೊಂದು ಸೈತಾನುಗಳು ರೆಡಿ ಮಾಡಿದ್ದಾನೆ. ಇದರಲ್ಲಿ ನೀವು ಎಚ್ಚರಿಕೆಯಾಗಿ, ನೀವು ಕೇರ್ಫುಲ್ಲಾಗಿ ಇದ್ದು, ಇದು ಬೇಡ ಇದು ಬೇಕು ಎಂದು ನೀವೇ ಡಿಸೈಡ್ ಮಾಡಬೇಕು. ನೀವು ಯಾವುದು ವಿಷಯದಲ್ಲಿ ನೀವು ಟೈಮ್ ವೇಸ್ಟ್ ಮಾಡ್ತೀರೋ ಆ ಥರ ನೀವು ಆಗ್ತೀರಾ, ಅದನ್ನೇ ಆಗ್ತೀರಾ ನೀವು. ತಿಳ್ಕೊಳ್ಳಿ. ಎಕ್ಸಾಂಪಲ್, ಒಂದು ಸ್ಪೋರ್ಟ್ಸ್ ಮ್ಯಾನ್ ಒಂದು ಚಿಕ್ಕ ವಯಸ್ಸಲ್ಲಿ ಏನು ಸಾಧನೆ ಮಾಡ್ತಾ ಇದ್ದಾನೆ, ಅವನು ಹೇಳ್ತಾನೆ, ನಾನು 5 ವರ್ಷದಿಂದ ಏನು ಮಾಡ್ತೀನಿ, ನಾನು ಕ್ರಿಕೆಟ್ ಒಂದೇ ಟಾರ್ಗೆಟ್, ಇದರಲ್ಲೇ ನಾವು ಹೋಗಬೇಕು. ಇವಾಗ ಅಚೀವ್ ಮಾಡಿದ್ದಾನೆ. ಅದಕ್ಕೆ ಪೌಲು ಹೇಳ್ತಾ ಇದ್ದಾನೆ, ನನಗೊಂದು ಕುರಿ ಇದೆ, ನಾನು ಅದಕ್ಕೆ ಏನು ಮಾಡ್ತಾ ಇದ್ದೀನಿ, ನಾನು ಅದಕ್ಕೆ ಓಡ್ತಾ ಇದ್ದೀನಿ. ಸೊ ಎಲ್ಲ ಕ್ರಿಶ್ಚಿಯನ್ಸ್ಗೆ ಒಂದು ಲೋಕ ಇರಬೇಕು, ಪ್ಲ್ಯಾನ್ ಇರಬೇಕು, ಅದನ್ನೇ ನೋಡ್ಕೊಂಡು ಓಡೋಗ್ಬೇಕು. ಬೇರೆ ಎಲ್ಲಿ ಏನು ನೋಡಿದ್ರೂ ನಿಮ್ಮದು ಲೈಫ್ ಡಿಸ್ಟ್ರಕ್ಷನ್ ಆಗುತ್ತೆ, ಎಲ್ಲ ಕೆಟ್ಟು ಹೋಗ್ಬಿಡುತ್ತೆ. ಸೊ ಲೈಫ್ ತುಂಬ ಇಂಪಾರ್ಟೆಂಟ್. ಹಲ್ಲೆಲೂಯಾ. ಒಂದೇ ಸಲ ಈ ಲೋಕದಲ್ಲಿ ಹುಟ್ಟಬೇಕು, ಮತ್ತೆ ಏನು ಮಾಡಬೇಕು, ಅವನು ಸತ್ತೋಗ್ಬೇಕು. ಇನ್ನೊಂದು ಮಾತಿದೆ, ಎಲ್ಲರೂ ದೇವರು ಮುಂಚೆ ಏನು ಮಾಡಬೇಕೆಲ್ಲ ನಿಂತ್ಕೋಬೇಕು. ಎಲ್ಲ ದೇವರು ಏನು ಮಾಡ್ತಾನೆ, ಜಡ್ಜ್ಮೆಂಟ್, ನ್ಯಾಯ ವಿಚಾರಣೆ ಮುಂದೆ ನೀವು ನಿಂತಲೇಬೇಕು, ಬೇರೆ ದಾರಿ ಇಲ್ಲ. ಎವ್ರಿವನ್ ಹ್ಯಾವ್ ಟು ಸ್ಟ್ಯಾಂಡ್ ಬಿಫೋರ್ ದ ಜಡ್ಜ್ಮೆಂಟ್ ಆಫ್ ಗಾಡ್. ಒಂದೊಂದು ನಿಮಿಷ ಮುಖ್ಯ ರೀ. ಒಂದೊಂದು ನಿಮಿಷಕ್ಕೂ ನೀವೇನು ಮಾಡಬೇಕು ಗೊತ್ತಾ? ಲೆಕ್ಕ ಕೊಡಬೇಕು. ಈ ಮಾತು ಏನೇನು ಮಾತಾಡ್ತೀರೋ ಅದಕ್ಕೆಲ್ಲ ಏನು ಮಾಡಬೇಕು, ನೀವು ಲೆಕ್ಕ ಕೊಡಬೇಕು. ವೇಸ್ಟ್ ಮಾತುಗಳು ನೀವು ಮಾತಾಡಿದ್ರೂ ಏನು ಮಾಡಬೇಕು, ನೀವು
ಲೆಕ್ಕ ಕೊಡಬೇಕು. ನೀವು ಸುಮಾರು ಕೆಲವು ವಾಕ್ಯಗಳು ಮನೆಯಲ್ಲಿ ಹೋಗಿ ನೀವು ನೋಡ್ರಿ. ಮತ್ತೆಯ 12ನೇ ಅಧ್ಯಾಯ 36ನೇ ವಾಕ್ಯ ನೋಡಿದ್ರೆ ಅಲ್ಲಿ ನೀವು ಮಾತಾಡುವ ಒಂದೊಂದು ವೇಸ್ಟ್ ಮಾತುಗಳಿಗೆ ನೀವೇನು ಮಾಡಬೇಕಂತ ಉತ್ತರ ಕೊಡಲೇಬೇಕಾಗುತ್ತೆ. ದೇವ್ರ ವಾಕ್ಯ ಹೇಳಿದ್ದೀರಿ, ಸುಮ್ಮನೆ ಹೇಳಿದ ಬ್ರದರ್, ತಮಾಷೆ ಮಾಡಿದೆ ಬ್ರದರ್, ಈ ತಮಾಷೆ ಮಾಡುವ ಕಾಲ ಇದು ಅಲ್ಲ. ಟೈಮ್ ವೇಸ್ಟ್ ನೇರ ಟೈಮ್ ಇದು ಅಲ್ಲ. ಸೇವ್ ಯೋರ್ ಟೈಮ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಟೈಮ್ ವೇಸ್ಟ್ ಮಾಡಬೇಡ, ಬೇರೆ ಎದಕ್ಕೆ ಕೊಡಬೇಡ. ನಿಮ್ಮ ಒಂದೊಂದು ನಿಮಿಷನೂ ಗೋಲ್ಡ್ ಅಂತ ಲೋಕ ಹೇಳ್ತಾ ಇದೆ. ಲೋಕಕ್ಕಿಂತ ನಿಮ್ಮ ಟೈಮ್ ಏನು ಮಾಡ್ಬೋದಂತ, ಅದೇನಂತ, ನೀವು ಹಣ ಕಳೆದ್ರೂ ಪರವಾಗಿಲ್ಲ ರೀ, ನೀವು ಮಸ್ತ್ ದುಡಿಬೋದು. ಹೆಲ್ತ್ ಹೋದರೆ ಏನು ಮಾಡ್ಬೋದು, ನೀವು ಸರಿ ಮಾಡಿಸ್ಕೋಬಹುದು. ಬಟ್ ಟೈಮ್ ವೇಸ್ಟ್ ಮಾಡಿಬಿಟ್ರೆ ತಿರ್ಗಾ ನೀವು ಏನು ಮತ್ತೆ ತಗೊಳ್ಳೋಕ್ಕಾಗಲ್ಲ. ಸುಮಾರು ಜನಕ್ಕೆ ಟೈಮ್ ಬಗ್ಗೆ ಗೊತ್ತಿಲ್ಲ ರೀ. ತುಂಬ ವೇಸ್ಟ್ ಮಾಡಬಾರ್ದು. ಅದಕ್ಕೆ ದಾವೀದ ಹೇಳ್ತಾನೆ, ದೇವರೇ ನಾ ರಾತ್ರಿ ಹಗಲು ಮಧ್ಯಾಹ್ನ ಮಿಡ್ ನೈಟ್ ಮಧ್ಯರಾತ್ರಿನಲ್ಲಿನೂ ನಾ ಏನು ಮಾಡ್ತೀನಿ, ನಿಮ್ಮನ್ನು ಧ್ಯಾನಿಸುತ್ತೇನೆ. ದೇವರೇ ಅವ್ನು ಟೈಮ್ ವೇಸ್ಟ್ ಮಾಡಿಲ್ಲ ರೀ. ಯಾವಾಗ ನೋಡು ಅವನು ಹಾಡಾಡೋದು, ದೇವರನ್ನೇ ಹೊಗಳೋದು, ಏನು ಮೆಂಟಲ್ ಥರ ಆಗ್ಬಿಟ್ಟ. ಬಂಡೆ ನೋಡಿ, ಬಂಡೆ ನೀನು ಆಡು ಅಂತ ನಾವು ಹೋಗಿ ಹೇಳಿದ್ರೆ ನೀವೇನು ಮಾಡ್ತೀರಾ, ನೀವು ಹುಚ್ಚ ಅಂತೀರಾ. ಮರನು ನೋಡಿ, ಮರ ನೀನು ದೇವರನ್ನು ಉಗುಳು ಅಂದರೆ ನೀವು ನನ್ನ ನಿಮಾಸ್ ಕರ್ಕೊಂಡು ಹೋಗ್ತೀರಾ. ಬಟ್ ಅವನು ಮೆಂಟಲ್ ಥರ ಆಗ್ಬಿಟ್ಟಿದ್ದಂಗೆ. ಅವನು ಹೇಳ್ತಾನೆ, ಬಂಡೆ ಯಾಕೆ ಸುಮ್ಮನೆ ಇದೆಯಾ, ದೇವರನ್ನು ಹೊಗಳು. ನೀನು ಮರ ನೀನು ಸುಮ್ಮನೆ ಯಾಕೆ ಇದೆಯಾ, ದೇವರನ್ನು ಆಡು. ಏನು ನೋಡಿದ್ರು ಒಂದು ತಾತ ಹೋಗ್ತಾ ಇದ್ದಾರೆ, ತಾತ ಸುಮ್ಮನೆ ಇರಬೇಡ, ನೀ ಏನು ಮಾಡಿದೆ, ಆ ದೇವರನ್ನು ಆರಾಧಿಸು. ಮೆಂಟಲ್ ಆಗಿಬಿಟ್ಟಿದ್ದಂಗೆ. ಅದಕ್ಕೆ ದೇವರು ಮೇಲೆ ಎತ್ತು ದೇವರು ಲಿಫ್ಟ್ ಮಾಡಿದ. ಹಲ್ಲೆಲೂಯಾ. ಒಂದೊಂದು ನಿಮಿಷ ಒಂದೊಂದು ಕ್ರಿಶ್ಚಿಯನ್ಸ್ಗೆ ತುಂಬ ಮುಖ್ಯ. ನಾನು 30 ವರ್ಷ ಬಾಳಿದ, ರೈಟ್, ಏನು ಮಾಡಿದ್ಯಾ, ದೇವ್ರಿಗಾಗಿ ಏನು ಮಾಡಿದ್ಯಾ, ನಿನಗಾಗಿ ಸೇರಿಸ್ಬೋದು. ಬೈಬಲ್ ಹೇಳ್ತದೆ, ಒಂದು ಮನುಷ್ಯ ಈ ಲೋಕನೇ ಸಂಪಾದನೆ ಮಾಡಿ ಕೈನಲ್ಲಿ ಹಿಡ್ಕೊಂಡ್ರು ತನ್ನ ಜೀವನ ವೇಸ್ಟ್ ಮಾಡಿದ್ರೆ ಏನಿಲ್ಲ ಅಂತ, ಯೂಸ್ ಇಲ್ಲ, ಪ್ರಯೋಜನ ಇಲ್ಲ ರೀ. ಈ ಲೋಕ ಹಣ ಕೊಡ್ಬೋದು, ಬಟ್ ದೇವರು ಕೊಡೋಕ್ಕಾಗಲ್ಲ, ದೇವರು ಕೊಂಡ್ಕೊಳ್ಳೋಕ್ಕಾಗಲ್ಲ. ಸೊ ದೇವರು ಏನು ಹೇಳ್ತಾ ಇದ್ದಾರೆ, ನಿಮ್ಮ ಜೀವನ ನಿಮ್ಮ ಲೈಫ್ ತುಂಬ ಮುಖ್ಯ ಅಂತ ಎಚ್ಚರಿಸ್ತಾ ಇದೆ. ಸೊ ವಾರ್ನಿಂಗ್, ಈ ಲೈಫ್ ವೇಸ್ಟ್ ಮಾಡಿಬಿಟ್ರೆ ಆಮೇಲೆ ಏನು ಚಿಂತೆ ಮಾಡಿದ್ರೂ ತಿರ್ಗಾ ಸಿಕ್ಕಲ್ಲ. ಒನ್ ವೇ, ಲೈಫ್ ಈಸ್ ಒನ್ ವೇ. ಸೊ ಈ ಟೈಮ್ನಲ್ಲಿ ಇನ್ನೊಂದು ವಾಕ್ಯ ನಿಮ್ಮ ಮನೆಯಲ್ಲಿ ಹೋಗಿ ನೋಡ್ರಿ. 2ನೇ ಕೊರಿಂಥಿಯದು 2 ಕೊರಿಂಥಿಯನ್ಸ್ 5:10, ಆಮೇಲೆ ರೋಮರ್ 14:12, 2 ಪೇತ್ರ 2ನೇ ಅಧ್ಯಾಯ 13ನೇ ವಾಕ್ಯಗಳೆಲ್ಲ ನೀವು ನೋಡುವಾಗ ಪೇದ್ರನಲ್ಲಿ ಹೇಳ್ತಾ ಇದ್ದಾನೆ, ಈ ಒಂದು ದಿನ ಲೈಫನ್ನು ನಾವು ಏನು ಮಾಡಬಾರ್ದಂಥದ್ದು, ದೊಡ್ಡದಾಗಿ ಏನು ಮಾಡ್ತೀವಿ, ಇದು ಏನು ಲೈಫ್. ಒಬ್ಬೊಬ್ಬನು ಹೇಳ್ತಾನೆ ಎಂಜಾಯ್ ಮಾಡಬೇಕಂತ ಕೇಳಿದ್ರೆ, ಹುಟ್ಟೋದು ಒಂದು ಲೈಫು, ಆಮೇಲೆ ಎಂಜಾಯ್ ಮಾಡಿ ಸತ್ತೋಗಬೇಕು, ಅದು ಮುಟ್ಟಾರ ಹೇಳ್ತಾನೆ. ಈ ಲೈಫ್ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಲೈಕ್ ಎ ಗ್ಲಾಸ್, ಲೈಫ್ ಇಸ್ ವೆರಿ ಲೈಕ್ ಎ ಗ್ಲಾಸ್ ಇಲ್ವಾ. ಸೊ ಈ ಲೈಫ್ ಒಂದು ಸಲ ಒಡೆದೋದ್ರೆ ಏನು ಮಾಡೋಕ್ಕಾಗಲ್ಲ. ಸೊ ದೇವರು ನಿಮ್ಮನ್ನು ನಂಬಿ ಇಷ್ಟು ದಿನ ಕೊಟ್ಟಿದ್ದಾರೆ, 20 ವರ್ಷ ನಿಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ನಿಮ್ಗೆ 50 ವರ್ಷ ಕೊಟ್ಟಿರ್ಬೋದು, 20 ವರ್ಷ ಕೊಟ್ಟಿರ್ಬೋದು, 10 ವರ್ಷ ಮಕ್ಕಳು ಇದ್ದಾರೆ, ಇಷ್ಟು ವರ್ಷಗಳು ಕೊಟ್ಟಿದ್ದಾರೆ. ದೇವ್ರ ಕೈ ಏನು ಮಾಡಿದ್ದೀವಿ, ನಿಮಗಾಗಿ ಸಂಪಾದನೆ ಮಾಡ್ತೀರಾ, ನಿಮಗಾಗಿ ಏನೇನೋ ಮಾಡ್ಕೊಂಡಿದ್ದೀರಾ, ನಿಮಗಾಗಿ ಏನೇನೋ ಸ್ಟೈಲ್ ಮಾಡಿ ನಾವು ಏನೇನೋ ಮಾಡ್ತೀರಾ. ಬಟ್ ದೇವ್ರ ಕಾಯಿ ಇಷ್ಟು ವರ್ಷಗಳಲ್ಲಿ ಏನು ಮಾಡಿದ್ದೀವಿ ಅದು ಯೋಚನೆ ಮಾಡಬೇಕು. ಇಷ್ಟೋ ಜನ ದೇವ್ರ ಕಾಯಿ ಕಳ್ಕೊಂಡಿರೋದು ತುಂಬ ಇದೆ. ಯೇಸು ಈ ಲೋಕದಲ್ಲಿ 33 ವರ್ಷ ಬಾಳಬೇಕಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಟೈಮ್ ವೇಸ್ಟ್ ಮಾಡಿದ್ರ ಅಪೊಸ್ತಲರಲ್ಲಿ ನೋಡಿದ್ವಿ, ಒಳ್ಳೇದು ಮಾಡಬೇಕಂತ ಎಲ್ಲ ಕಡೆ ಅವ್ರು ಏನು ಮಾಡಿದ್ರಂತ
ತಿರುಗಾಡ್ತಾ ಇದ್ರು, ನಡ್ಕೊಂಡು ಹೋಗ್ತಾನೆ ಇದ್ರು, ಟೈಮ್ ವೇಸ್ಟ್ ಮಾಡಿಲ್ಲ. ಬೈಬಲ್ ಹೇಳ್ತಾ ಇದೆ, ಆ ಟೈಮ್ ಬರುವಾಗ ಈ ಲೋಕದಲ್ಲಿ ಯೇಸು ಕ್ರಿಸ್ತ ಏನು ಮಾಡಿದ್ರಂತ, ಹುಟ್ಟಿದ್ರು. ಆ ಟೈಮ್ ಬರುವಾಗ ಆ ಟೈಮ್ ಕರೆಕ್ಟಾಗಿ ಫಾಲೋ ಮಾಡಿದ್ರು. ಸಿಲುಬೆನಲ್ಲಿ ಯೇಸು ಕ್ರಿಸ್ತ ಹೇಳಿದ್ರು, ಎಲ್ಲ ಮುಗೀತದು, ಇಟ್ ಇಸ್ ಫಿನಿಶ್ಡ್. ಸೊ ಆ ಟೈಮು ಎಲ್ಲ ಮಾಡಿದ ಮೇಲೆ ಅವ್ರು ಹೇಳಿರೋದೇನು, ಎಲ್ಲ ಇಟ್ ಈಸ್ ಫಿನಿಶ್ಡ್. ಹಂಗಂದ್ರೆ ಏನು ಅರ್ಥ ಅದು, ಈ ಲೋಕಕ್ಕೆ ಏನು ಬಂದಿದ್ದೀವಿ ಅದೆಲ್ಲ ನೆರವೇರಿಸಿದ್ರು. ನೀನು ಯಾಕೆ ಈ ಲೋಕದಲ್ಲಿ ಇದೆಯಾ? ಎಂಜಾಯ್ ಮಾಡೋಕ್ಕನ? ಇಲ್ಲಿ ಸಂಪಾದನೆ ಮಾಡಿದ್ದು ಒಂದು 20 ಬಿಲ್ಡಿಂಗ್ ಹಿಡ್ಕೊಂಡು ಬಂದ ತೋರ್ಸೋಗೆನಾ? ಇಲ್ಲ ರೀ, ಒಂದು ಅರ್ಥ ಇದೆ. ಈ ಲೋಕದಲ್ಲಿ ಹುಟ್ಟಿರೋದಕ್ಕೆ ಪ್ರತಿಯೊಬ್ಬರಿಗೆ ಒಂದೊಂದು ನೋಕಾದ ಕುರಿ ಐತೆ. ಅದು ಏನು ಕುರಿ ಗೊತ್ತಾ ಯಾರಿಗನ? ಯಾರು ಗೊತ್ತಿಲ್ಲ ರೀ. ಗಾಡ್ ಹ್ಯಾಸ್ ಪ್ಲ್ಯಾನ್ ಫಾರ್ ಯು ಆಲ್. ನಿಮಗೆಲ್ರಿಗೆ ದೇವನ ಪ್ಲ್ಯಾನ್ ಇಟ್ಟಿದ್ದಾರೆ. ಆದರೆ ನೀವು ತಿಳ್ಕೊಂಡು ಈ ಲೋಕದಲ್ಲಿ ಯಾಕೆ ಹುಟ್ಟಿದ್ದೀವಿ ಅಂತ ಮಾತ್ರ ತಿಳ್ಕೋಬೇಕು. ಎಲ್ರಿಗೂ ಒಂದು ಕುರಿ ಇರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಬೈಬಲಲ್ಲಿ ಸುಮಾರು ಜನ ಟೈಮ್ಗಳು ತುಂಬ ವೇಸ್ಟ್ ಮಾಡಿದ್ದಾರೆ. ಆದಿಗಂಟ, ನೀವು ಮನೆಯಲ್ಲಿ ಹೋಗಿ ನೋಡ್ರಿ, ಟೈಮ್ ಇಲ್ಲ ನಮಗೆ. ಆದಿಗಂಟ 19ನೇ ಅಧ್ಯಾಯ 1ನೇ ವಾಕ್ಯ ನೋಡುವಾಗ, ದೇವರು ಸೋದೋಮ್ ಗೊಮೋರವನ್ನು ಅಳಿಸ್ಬೇಕಂತ ಪ್ರಾರ್ಥನೆ ಮಾಡಿದ್ದಾರೆ, ಪ್ಲ್ಯಾನ್ ಮಾಡಿದ್ದಾರೆ. ಇವನು ಯಾರು ಗೊತ್ತಾ? ಲೋತ್ ಯಾರು ಗೊತ್ತಾ? ಆಬ್ರಹಾಮ್ ಮಗನು. ಆಬ್ರಹಾಮ್ಗೆ ಮಗನು. ಆಬ್ರಹಾಮ್ ಯಾರು? ವಿಶ್ವಾಸ ತಂದೆ. ದೇವರು ಅವನು ಕರೆದಿದ್ದಾರೆ. ಇವನ್ ಜೊತೆಯಲ್ಲೇ ಇವನು ಏನು ಬಂದ? ಜೊತೆಯಲ್ಲೇ ಬಂದುಬಿಟ್ಟ. ಅವ್ರು ನೀತಿವಂತನು ಹಿಂದನೇ ಇವನು ಬಂದ. ಹೆಂಗಿರ್ಬೇಕು ಇವನು? ನೀತಿವಂತನಾಗಿರ್ಬೇಕು ರೀ. ಆಬ್ರಹಾಮ್ ಹೆಂಗೆ ಬಾಳ್ತಾನೋ ಹಂಗೇನೆ ಬಾಳಬೇಕು. ಬಟ್ ಇವನಿಗೆ ಲೋಕ ನೋಡಿ ತುಂಬ ಖುಷಿ. ಓಹ್, ಎಷ್ಟು ಚೆನ್ನಾಗಿದೆ, ಎಂಜಾಯ್ ಮಾಡಬೇಕು. ಈ ವಾಕ್ಯ ನೋಡುವಾಗ ಅವನು ಎಲ್ಲಿ ಕೂತಿದಂತ? ಬಾಗಿಲು. ಯಾವ ಬಾಗಿಲು? ಸೋದೋಮ್ ಗೊಮೋರ ಬಾಗಿಲಲ್ಲಿ ಕೂತ್ಕೊಂಡು ಸುಮ್ಮನೆ ಕೂತಿದ್ದಾನೆ. ಆ ಊರಲ್ಲಿ ಏನೇನು ನಡೀತಾ ಇದೋ, ಏನೇನು ಕುಟುಂಬದಲ್ಲಿ ಏನೇನು ನಡೀತಾ ಇದೋ ಪ್ರತಿಯೊಂದು ಇವನಿಗೆ ಗೊತ್ತು. ಇವನು ಒಂದು ಪರಿಶುದ್ಧವಾನ್, ದೇವ್ರ ಮಗನು. ಇವನು ಹೆಂಗಿರ್ಬೇಕು ಗೊತ್ತಾ? ಆಬ್ರಹಾಮ್ ಥರ ದೇವರು ನೋಡಬೇಕಾಗಿತ್ತು. ಯಾರು ನೋಡ್ತಾ ಇದ್ದಾನೆ? ರೋಡಲ್ಲಿ ಹೋಗುವರು ಬರುವರು ಎಲ್ಲ ನೋಡಿಕೊಂಡು ಕೂತಿದ್ದಾನೆ. ಏನಾಯಿತು ಗೊತ್ತಾ? ಆ ಸೋದೋಮ್ ಗೊಮೋರ ಫುಲ್ಲು ಟೋಟಲ್ ಏನು ಮಾಡಿದ್ರು ದೇವರು? ಇವಾಗೆಲ್ಲ ಸುಮಾರು ಜನ ಟೈಮ್ ವೇಸ್ಟ್ ಮಾಡಿಕೊಂಡು ಎಂಜಾಯ್ ಅಂತ ಟೈಮ್ಗಳು ವೇಸ್ಟ್ ಮಾಡಿ ಕೂತಿದ್ದಾರೆ. ವೇಸ್ಟ್ ಸಂಪಾದನೆ ಮಾಡ್ತಾರೆ, ಕೋಟಿಯ ಸಂಪಾದನೆ ಮಾಡ್ತಾರೆ. ಇಷ್ಟು ಏನು ಮಾಡೋಕ್ಕಾಗಲ್ಲ. ಅವರು ಹಿಡ್ಕೊಳ್ಳಾಗ ಸತ್ತು ಹೋಗುವಾಗ ಒಂದು ಪಿನ್ನೂ ಏನು ಮಾಡೋಕ್ಕಾಗಲ್ಲ, ತಗೊಂಡು ಹೋಗೋಕ್ಕಾಗಲ್ಲ. ಹಂಗಂದ್ರೆ ಬುದ್ಧಿವಂತರು ಯಾರು? ದೇವ್ರಕಾಯಿ ಬಾಳೋರೇ ಬುದ್ಧಿವಂತರು. ಹಲ್ಲೆಲೂಯಾ. ಈ ಲೋಕಕ್ಕಾಯಿ ಬಾಳೋರು ಯಾರವರು? ಹುಚ್ಚಿಡಿದರವರು. ನೀವು ಯಾರು? ಲೋತ ನೀವಲ್ಲ. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕ್ಕೆ. ಟೈಮ್ ಅವನು ವೇಸ್ಟ್ ಮಾಡಿದ್ದಕ್ಕೆ ಎಲ್ಲ ಕಳ್ಕೊಂಬಿಟ್ಟ. ಆಮೇಲೆ ಏನಿಲ್ಲ ಅವನಿಗೆ. ಹಿಂದೆ ಏನಾಯ್ತು ಅಂತ ನೀವು ಬೈಬಲಲ್ಲಿ ಹೋಗಿ ನೋಡ್ರಿ, ಅವನಿಷ್ಟೇ ಎಲ್ಲ ಮುಗೀತು. ಬಟ್ ದೇವರನ್ನೇ ಹೆಚ್ಚಾಗಿ ನೋಡಿರುವ ಆಬ್ರಹಾಮನ್ನು ದೇವರೇನು ಮಾಡಿದ್ರು? ಅವರು ಆಶೀರ್ವಾದ ಮಾಡಿ ಈವಾಗಲೂ ಆಬ್ರಹಾಮ್ ಹೆಸರು ದೊಡ್ಡದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಟೈಮ್ ಅವನು ಕರಿವಾಗ, ಆಬ್ರಹಾಮ್ ಕರಿವಾಗ ಏನು ಮಾಡಿದ್ರು? ಏನೋ ಹೇಳ್ತಾ ಇದ್ರಾ? ಇಲ್ಲ ದೇವ್ರೇನು ಆಮೇಲೆ ಬರ್ತೀನಿ, ಈ ಮೇಲೆ ಬರ್ತೀನಿ, ಏನೋ ಒಂದು ಹೇಳಿದ. ಎಕ್ಸ್ಕ್ಯೂಸ್ ಎಲ್ಲ ಏನು ಕೊಟ್ಟಿಲ್ಲ. ಏನು ಹೇಳಿದ್ರು? ದೇವ್ರೆ ನೀ ಎಲ್ಲ ಬಿಟ್ಟು ಬಾ, ನಿನ್ನನ್ನು ಏನು ಮಾಡ್ತೀನಿ, ನಾನು ಆಶೀರ್ವಾದ ಮಾಡ್ತೀನಿ. ಏನು ಹೇಳಿಲ್ಲ, ಎಲ್ಲ ಬಿಟ್ಟು ಬಂದ. ದೇವರು ಅವನಿಗಾಗೆ ಅವ್ರ ಸ್ವಂತ ಒಂದು ದೇಶ ಕೊಟ್ಟರು. ಟೈಮ್ ವೇಸ್ಟ್ ಮಾಡಬಾರ್ದು. ಹೊಸ ಒಡಂಬಡಿಕೆಯಲ್ಲಿ ನೀವು ಮನೆಯಲ್ಲಿ ಹೋಗಿ ನೋಡಿದ್ರೆ ಒಂದು ಕೆಲವು ವಾಕ್ಯಗಳು ನಾನು ಕೊಡ್ತೀನಿ. ಮತ್ತಾಯ 8:22. ಆವಾಗ ದೇವರು ಕರಿತಾ ಇದ್ದಾರೆ, ಬಾ ನಾನು ಹಿಂದೆ. ಅವನು ಏನು ಹೇಳ್ತಾನೆ ಗೊತ್ತಾ? ಏನು ಹೇಳ್ತಾನೆ? ಆಬ್ರಹಾಮ್ ಹೆಂಗೆ ಕರೆದ್ರು ಹಂಗೆ ಅವನು ಕರೆದ್ರು. ಅವನು ಹೇಳ್ತಾನೆ, ನಾನು ಹೋಗಿ ಮಣ್ಣು ಮಾಡಿಬಿಟ್ಟು ಏನು ಮಾಡ್ತೀನಿ, ನಾನು ಬರ್ತೀನಿ. ಅವ್ರು ಸತ್ತೋಗಿದ್ದಾರೆ, ನಾನು ಮಣ್ಣು ಮಾಡಿ ಬರ್ತೀನಿ. ಏನು ಮಾಡಿದ್ರು? ಹೇ ಅಪ್ಪ,
ಸತ್ತು ಹೋಗೋಕ್ಕೆ ರೆಡಿಯಾಗಿದ್ದಾರಲ್ಲ ಅವರು ಹೋಗಿ ಏನು ಮಾಡ್ತಾರೆ, ಸತ್ತು ಹೋಗಿರೋನು ಇದು ಮಣ್ಣು ಮಾಡ್ತಾರೆ. ನೀ ಏನು ಮಾಡು, ನನ್ನಿಂದ ಬಾ. ಬಂದಣ ಏನು ಅವನು? ಇಲ್ಲ. ಸುಮಾರು ಜನ ಹಂಗೆ ಇದ್ದಾರೆ ರೀ. ಇನ್ನೊಬ್ರು ಕರೆದ್ರು, ದೇವ್ರು ಬಾ ನನ್ನ ಹಿಂದೆ. ಅವನೇನು ಹೇಳ್ದ, ನನಗಿವಾಗ ಮದುವೆ ಆಗಿದೆ. ಏನೋ ಒಬ್ಬೊಬ್ರು ಒಂದೊಂದು ಹೇಳಿದ್ರು. ದೇವ್ರು ಕರೆದು ಬಂದಿಲ್ಲ. ಕೆಲವರು ದೇವ್ರು ಕರೆದ ತಕ್ಷಣ ಬಂದರು. ಎಲಿಯಾ ಹೋಗಿ ಕರಿತಾನೆ, ಬಾ ನನ್ನ ಹಿಂದೆ ಬಾ. ಅವನೇನು ಮಾಡ್ದ ಗೊತ್ತಾ? ಸುಮ್ಮನೆ ಇಲ್ಲ, ಅವನು ಒಳೆ ಮಾಡ್ತಾ ಇದ್ದಾನೆ, ಎತ್ತುಗಳು ಹಿಡ್ಕೊಂಡು ಒಳೆ ಮಾಡ್ತಾ ಇದ್ದಾನೆ. ಆ ಎಲಿಯ ಕರೆದ ತಕ್ಷಣ ಏನು ಮಾಡ್ದ ಗೊತ್ತಾ? ಆ ಎತ್ತೆಲ್ಲ ಕಟ್ ಮಾಡಿ ಬಿರಿಯಾನಿ ಮಾಡಿಬಿಟ್ಟ. ಆಮೇಲೆ ಅದು ಗಾಡಿ ಆಯ್ತಲ್ಲ, ಅದೆಲ್ಲ ಏನು ಮಾಡ್ದ, ಅದು ಬೆಂಕಿ ಹಾಕಿ ಅದೆಲ್ಲ ಬಿರಿಯಾನಿ ಮಾಡಿ ಏನೂ ಇಲ್ಲ ಬಿಟ್ಟು ಬಂದ. ದೇವ್ರು ಬಿಟ್ರ? ಎಲಿಯಕ್ಕಿಂತ ಎಲಿಸ ಮಾಡಿರೋ ಅದ್ಭುತಗಳು ಹೆಚ್ಚಾಗಿತ್ತು. ಹಾಲೆಲೂಯಾ, ಹಾಲೆಲೂಯಾ. ಅವನಿಗೆ ಎಕ್ಸ್ಕ್ಯೂಸ್ ಎಲ್ಲ ಹೇಳಿಲ್ಲ ರೀ, ಟೈಮ್ ವೇಸ್ಟ್ ಮಾಡಬಾರ್ದು. ಕರೆದ ತಕ್ಷಣ ದೇವರು ಏನು ಹೇಳ್ತಾರೋ ಅದಕ್ಕೆ ನೀ ಕಿವಿ ಕೊಟ್ಟರೆ ನಿಜವಾಗ್ಲೂ ಹೇಳ್ತೀನಿ, ನೀನೇ ಪುಣ್ಯವಂದನು. ಹಾಲೆಲೂಯಾ, ಹಾಲೆಲೂಯಾ. ಪೇದ್ರು ಕರೆದ್ರು, ಬಾ ಪೇದ್ರುವೆ, ನಾನು ನಿನ್ನನ್ನು ಮನುಷ್ಯನ ಹಿಡಿಯೋಕ್ಕೆ ನಾನು ಏನು ಕರಿತೀನಿ ಬಾ. ಏನು ಮಾಡ್ದ ಅವನು? ಇಲ್ಲ ದೇವರೇ ಆಗಲ್ಲ ಏನೋ ಹೇಳ್ದ? ಇಲ್ಲ, ಬಿಟ್ಟು ಬಂದ. ಅವನು ದೇವರು ಎಷ್ಟು ಅವನು ನೆರಳು ಅದು ಮೇಲೆ ಬಿದ್ದವ್ರಿಗೆಲ್ಲ ಏನು ಮಾಡ್ತದ ಸ್ವಸ್ಥ ಐತ್ರಿ. ಎಷ್ಟು ಅದ್ಭುತಗಳು ಅವನ ಮೂಲಕವಾಗಿ ದೇವ್ರನ್ನ ಮಾಡಿದರು. ಸೊ ದೇವರು ಕರೆದ ತಕ್ಷಣ ಟೈಮ್ಗಳು ವೇಸ್ಟ್ ಮಾಡಬಾರ್ದು. ಟೈಮ್ ತುಂಬ ಇಂಪಾರ್ಟೆಂಟ್. ಸುಮಾರು ತೀನಾಲ್ ಬೈಬಲಲ್ಲಿ ನೋಡ್ತೀವಿ, ಟೈಮ್ ವೇಸ್ಟ್ ಮಾಡಿದ್ರು. ನೀವು ಮನೆಯಲ್ಲಿ ಹೋಗಿ ಹೋದ್ರಿ, ಆದಿಗಂಟ 34ನೇ ಅಧ್ಯಾಯ 1ನೇ ವಚನ ನೀವು ಮನೆಯಲ್ಲಿ ಹೋಗಿ ನೋಡ್ರಿ. ಅದು ಏನು ಹೇಳ್ತಾ ಇದೆ? ತೀನಾಳ್ ಆ ಹುಡುಗಿ ಯಾರು ನೋಡ್ಬೇಕಂತ ತನ್ನ ಫ್ರೆಂಡ್ಗಳೆಲ್ಲ ಹೋಗಿ ನೋಡ್ಕೊಂಡು ಎಂಜಾಯ್ ಮಾಡೋಣ ಅಂತ ಪ್ಲಾನ್ ಮಾಡಿದರು. ಆ್ಯಕ್ಚುಲಿ ಈ ಜನ ಯೂದರು ಕ್ರಿಶ್ಚಿಯನ್ಸ್, ನಮ್ಮ ಭಾಷೆಯಲ್ಲೇ ಹೇಳ್ತೀನಿ, ಕ್ರಿಶ್ಚಿಯನ್ಸು ಹೊರಗಡೆ ಹೋಗಿ ಸುತ್ತಾಡೋಕ್ಕೆಲ್ಲ ಟೈಮ್ ಇರಲ್ಲ. ಸ್ಪೆಷಲಾಗಿ ಹುಡುಗಿಗಳು ಸಪ್ರೇಟ್ ಒಬ್ಬೊಬ್ಬರು ಕಳಿಸ್ತಾರೆ. ಈ ಹುಡುಗಿನೂ ಹೋದರೆ ಅಮ್ಮ ಜೊತೇಲಿ ಹೋಗಿರಬೇಕು, ಇಲ್ಲ ಸ್ವಂತ ಅಣ್ಣ ಜೊತೇಲಿ ಹೋಗಿರಬೇಕು, ಇಲ್ಲಾಂದ್ರೆ ಅಪ್ಪ ಜೊತೇಲಿ ಯಾರ ಜೊತೇಲಿ ಹೋಗಿರಬೇಕು. ಈ ಅಮ್ಮ ಏನು ಮಾಡಿದ್ರು? ಟೈಮ್ ಪಾಸ್ ಅಂತ ಹೋಗಿ ಲೈಫೇ ಏನು ಆಯ್ತು ಗೊತ್ತಾ? ಹಾಳಾಯ್ತು ರೀ. ಸೊ ಟೈಮ್ ಪಾಸ್ ಮಾಡೋ ಕಾಲ ಇದು ಅಲ್ಲ. ಬೈಬಲ್ ಹೇಳ್ತಾ ಇದೆ, ಇದೇ ಅನುಗ್ರಹ ಸಮಯ, ಇದೇ ರಕ್ಷಣೆಯ ಟೈಮ್. ಈ ಟೈಮ್ ಅವನು ನೀವು ವೇಸ್ಟ್ ಮಾಡಿದರೆ ಫುಲ್ ಶಾಪ ನಿನ್ನ ಮೇಲೆ ಬೀಳುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬೈಬಲಲ್ಲಿ ಲೂಕಾ ಸುವಿಶೇಷ 16ನೇ ಅಧ್ಯಾಯ, ಒಬ್ಬನು ಟೈಮ್ ವೇಸ್ಟ್ ಮಾಡ್ದಂತ ತುಂಬ ಬೇಜಾರು ಮಾಡ್ದ. ಎಲ್ಲ ಓದ್ರಿ. ಲೂಕಾ ಸುವಿಶೇಷ 16 15 ವಚನ ವಾಕ್ಯ ಓದ್ರಿ ನೋಡೋಣ. ಹಾಂ ಹಾಂ. ಲೂಕಾ ಸುವಾರ್ತೆ 16ನೇ ಅಧ್ಯಾಯ. ಶ್ರೀಮಂತರ ಬಗ್ಗೆ ಬರುತ್ತಲ್ಲ 19. ಓದ್ರಿ. ಹಾಂ. ಸರಿ, ನಿಮ್ಮ ಮನೆಯಲ್ಲಿ ಹೋಗಿ ಓದ್ರಿ. ಅವನು ದೊಡ್ಡ ಶ್ರೀಮಂತನಾಗಿದ್ದ. ಅವನು ಆ್ಯಕ್ಚುಲಿ ಕ್ರಿಶ್ಚಿಯನ್ಸೇ. ಅವನು ದೇವರ ಸಭೆಗೆ ಹೋಗಬೇಕಾಗಿತ್ತು. ಹಣ ಇರೋದಕ್ಕೆ ಆ ದೇವರನ್ನು ನೋಡೋಕ್ಕೆ ಅವನಿಗೆ ಇಷ್ಟಪಡಲ್ಲ. ಯಾಕೆಂದರೆ ಸುಮಾರು ಜನ ಹಿಂದೆ ಇದ್ದಾರೆ. ಅವನು ಎಮ್ಮ ತೋರಿಸ್ಬೇಕಲ್ಲ, ನಾನು ಈ ಲೋಕದಲ್ಲಿ ಯಾರೇ ಇದ್ದೀನಿ, ದೊಡ್ಡ ಮನುಷ್ಯನಾಗಿದ್ದೀನಿ, ಎಲ್ಲ ರೆಸ್ಪೆಕ್ಟ್ ಕೊಡ್ತಾರೆ, ನಾನು ಹೋಗಿ ಯಾಕೆ ಅಲ್ಲಿ ಹೋಗಿ ಕೂತ್ಕೋಬೇಕು? ನನಗೆಲ್ಲ ಇದೆ, ಹಣ ಇದೆ, ಸರ್ವೆಂಟ್ ಇದ್ದಾರೆ, ನಮಗೆ ಎಲ್ಲ ಇದೆ, ದೇವರೇನು ನೋಡಬೇಕಾಗಿಲ್ಲ ಅಂತ ಅವನ ಮನಸ್ಸಲ್ಲಿ ಇತ್ತು. ಒಂದು ದಿನ ಎಲ್ಲರೂ ಸಾಯ್ಬೇಕಲ್ಲ, ಆ ಥರ ಇವನಿಗೂ ಸಾವು ಬಂತು. ಏನಾಯಿತು? ಅವನು ಹೋಗಿ
ಎಲ್ಲಿದ್ದಾನೆ ಇವಾಗ? ನರಕದಲ್ಲಿ. ಅವನೋಗಿ ಮೇಲೆ ಕಣ್ಣೆತ್ತು ನೋಡ್ತಾನೆ. ಏನಾಯ್ತು ಗೊತ್ತಾ? ಮೇಲೆ ಕಣ್ಣೆತ್ತು ನೋಡುವಾಗ ಅವರು ಆಬ್ರಗಾಮನ ನೋಡಿದ್ರು. ಆಬ್ರಗಾಮನ ನೋಡಿ ಅವರ ಹತ್ರ ಕೆಲವು ಪ್ರಾರ್ಥನೆಗಳು ಮಾಡ್ತಾನೆ. ನೀವೇ ನೋಡಿ ಏನನ್ನು ಪ್ರಾರ್ಥನೆ ಮಾಡ್ತಾನಂತ ಈ ಬೈಬಲಲ್ಲಿ ಚೆನ್ನಾಗಿ ಬರೆದಿದೆ. ನಮಗೆ ಅದು ಒಂದು ಒಳ್ಳೆ ಪಾಠ. ಓಕೆ, ಅವನ ಕಣ್ಗಳ 26 ವಾಕ್ಯ, 24. ಹಾಂ ಹಾಂ, ಆ ಒಂದು ಫಸ್ಟ್ ಪ್ರಾರ್ಥನೆ ಮಾಡ್ತಾನೆ. ದೇವರೇ, ನಾನು ತುಂಬ ಥರ್ಸ್ಟಿಂಗ್, ದಾಗದಲ್ಲಿ ಇದ್ದೀನಿ, ನನಗೆ ಒಂದು ನೀರು ಏನು ಮಾಡಬೇಕು, ಆ ಲಾಸರು ಬೆರಳಿಂದ ನನಗೆ ಕೊಡ್ರಿ ಅಂತ ಕೇಳ್ದ. ನಾನು ಫುಲ್ ತಾಗದಲ್ಲಿ ಇದ್ದೀನಿ ಅಂತ ಕೇಳ್ದ. ಪ್ರಾರ್ಥನೆಗೆ ಉತ್ತರ ಸಿಕ್ತಾ? ಸಿಕ್ಕಿಲ್ಲ. ಎರಡನೇ ಪ್ರಾರ್ಥನೆ ಮಾಡ್ತಾನೆ. ಹಾಂ, 25ನೇ ವಾಕ್ಯ ಹೋದ್ರಿ. ಆದ್ರೆ ಹಾಂ ಹಾಂ, ಓಕೆ ದೇವರೇ, ನೀರು ಕೊಟ್ಟಿಲ್ಲ. ಓಕೆ, ಇವಾಗ ಲಾಸರನು ನೀವೇನು ಮಾಡ್ಬೇಕಂತ ಈ ಲೋಕಕ್ಕೆ ತಿರುಗ ಕಲಿಸಿ ಅವನು ಹೋಗಿ ಈ ನರಕ ಎಷ್ಟು ಭಯಂಕರವಾಗಿದೆ ಅಂತ ಹೋಗಿ ಅವನು ಹೇಳಲಿ. ಅವನು ಹಂಗೆ ಹೋಗಿ ಹೇಳಿದ್ರೆ ಎಲ್ಲರೂ ನಂಬ್ತಾರೆ. ದೇವರೇ, ಮೋಸ್ಟ್ಲಿ ಇವನು ಕೇಳಿರ್ಬೋದು, ದೇವರೇ ಇನ್ನೊಂದು ಚಾನ್ಸ್ ಕೊಡು, ನಾನು ಹೋಗಿ ಏನು ಮಾಡ್ತೀನಿ, ನಾನು ಬರ್ದಿಲ್ಲ ಬಟ್ ಒಂದು ಎಲ್ಲರೂ ಅದನ್ನು ಕಾಮನ್ ಆಗಿ ಇಲ್ವಾ, ಆ ದೇವರೇ ಸದ್ಯ ಲಾಸರ್ ಕಳಿಸಿಲ್ಲ, ನನಗನ ಕಳಿಸಿ ನಾನು ಹೋಗಿ ಹೇಳ್ಬಿಟ್ಟು ಬರ್ತೀನಿ ಅಂತ ಕೇಳಿರ್ಬೋದು. ಉತ್ತರ ಸಿಕ್ತಾ? ಅದಕ್ಕೂ ಸಿಕ್ಕಿಲ್ಲ. ಇನ್ನೊಂದು ಪ್ರಾರ್ಥನೆ ಮಾಡ್ತಾನೆ. ಹಾಂ, ನೆಕ್ಸ್ಟ್ ವಾಕ್ಯ 26. ಅವನಿಗೇನು ಉತ್ತರ ಸಿಕ್ತಂತ ಅಲ್ಲಿ ಬರ್ದಿದೆ. 27 ಹಾಂ, 27 ಹಾಂ ಹಾಂ. ಅವನೇನು ಮಾಡ್ತಾನೆ ಗೊತ್ತಾ? ದೇವರೇ, ನನಗೆ ಎಷ್ಟು ಜನ ಇದ್ದಾರೆ? 5 ಮಂದಿ ಇದ್ದಾರೆ. ಯಾವಾಗ ಪ್ರಾರ್ಥನೆ ಮಾಡ್ತಾನೆ? ಒಳ್ಳೆ ಕ್ರಿಶ್ಚಿಯನ್ಸ್ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಒಳ್ಳೆ ಕ್ರಿಶ್ಚಿಯನ್ಸ್ ರೀ, ಅದು ಸಾಧಾರಣ ಅಲ್ಲ. ಇವನು ಯಾರು ಇವಾಗ? ಆತ್ಮ ದಾಹ ಬಂದಿದೆ ಇವನಿಗೆ, ಇವಾಗ ಬಂದಿದೆ. ಲೋಕದಲ್ಲಿ ಇರುವಾಗ ಬಂದಿಲ್ಲ. ಇವಾಗ ಇಲ್ಲಿ ಬಂದ ಮೇಲೆ ಅಯ್ಯೋ ನನಗೆ 5 ಸಹೋದರರು ಉಂಟು ದೇವರೇ, ಅವ್ರು ಏನು ಮಾಡಬೇಕು, ಇಲ್ಲಿ ಬರಬಾರ್ದು, ನನಗೆ ಇನ್ನೊಂದು ಚಾನ್ಸ್ ಸಿಕ್ಕಬೇಕಂತ ಅವನು ಪ್ರಾರ್ಥನೆ ಮಾಡ್ತಾನೆ. ಉತ್ತರ ಬಂತ? ಇಲ್ಲ. ಅವನು ಏನು ಪ್ರಾರ್ಥನೆ ಮಾಡಿದ್ರೂ ಏನು ಉತ್ತರನೂ ಸಿಕ್ಕಿಲ್ಲ. ಏನು ಮಾಡಬೇಕಂದ್ರೆ ಟೈಮ್ ತುಂಬ ಇಂಪಾರ್ಟೆಂಟ್. ಇದೇ ನಿನಗೆ ರಕ್ಷಣೆ ಹೊಂದುವ ಟೈಮ್ ಇದು. ಈ ಲೋಕದಲ್ಲಿ ನೀನು ಅಲ್ಲಿ ಹೋಗ್ಬಿಟ್ಟು ಏನು ಉಪವಾಸ ಮಾಡೋಕ್ಕಾಗಲ್ಲ, ಅಲ್ಲಿ ಹೋಗಿ ಬೈಬಲ್ ಓದೋಕ್ಕಾಗಲ್ಲ, ಅಲ್ಲಿ ಹೋಗ್ಬಿಟ್ಟು ನೀನು ಸ್ವಾರ್ಥ ಹೇಳೋಕ್ಕಾಗಲ್ಲ, ಅಲ್ಲಿ ಹೋಗಿ ಉಪವಾಸ ಪ್ರಾರ್ಥನೆ ಮಾಡೋಕ್ಕಾಗಲ್ಲ. ಮಾಡಿದ್ರೂ ವೇಸ್ಟ್. ಅವನು ಮಾಡಿದ ತಪ್ಪಿಲ್ಲ, ಮಾಡಲಿ, ಮಾಡುವ ಜಾಗನೇ ತಪ್ಪು. ಇಲ್ಲೇ ಮಾಡಬೇಕಾಗಿದೆ. ಏನಿದ್ರೂ ಈ ಟೈಮ್ ವೇಸ್ಟ್ ಮಾಡದೆ ನೀನು ಏನನ್ನ ಇಲ್ಲಿ ಮಾಡು. ಒಳ್ಳೆಯದು ಕೆಟ್ಟದು ಎಲ್ಲಿ ಮಾಡಬೇಕು? ಇಲ್ಲೇ ಮಾಡಿ. ಇದೇ ಕೃಪೆಯಿನ ಕಾಲಂ, ಕೃಪೆಯಿಂದ ಕಾಲ ಇದು. ಇದನ್ನು ನೀನು ಯೂಟಿಲೈಸ್ ಮಾಡಿದ್ರೆ ನಿಜ ನೀನೇ ಪುಣ್ಯವಂತ. ಹಾಲೆಲೂಯಾ, ಹಾಲೆಲೂಯಾ. ಸುಮಾರು ಜನ ಟೈಮ್ ವೇಸ್ಟ್ ಮಾಡಿದ್ದಾರೆ. ಟೈಮ್ ವೇಸ್ಟ್ ನಮ್ಮ ಕಾಲದಲ್ಲಿ ಸುಮಾರು ಮಿಷನರಿಗಳು ಟೈಮ್ ವೇಸ್ಟ್ ಮಾಡದೆ ಏನೇನು ಮಾಡಿದ್ದಾರೆ ಅಂತ ಒಂದೆರಡು ಸ್ಟೋರೀಸ್ ನಿಮಗಾಗಿ ನಾನು ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ. ರಿಂಗಲ್ ಥೋಬೆ ಅಂತ ಒಂದು ಮಿಷನರಿ ಇದ್ದರು. ನನ್ನ ಬುಕ್ಕಲ್ಲೆಲ್ಲ ಬರೆದಿದ್ದೀನಿ. ಅದೆಲ್ಲ ನನ್ನ ಮಿಷನರಿ ಬಗ್ಗೆಲ್ಲ ಓದೋದು ತುಂಬ ಇಷ್ಟ. ರಿಂಗಲ್ ಥೋಬೆ ಎಂದ ಮನುಷ್ಯ, ಅವರು ಇಂಡಿಯಾಕ್ಕೆ ಬರಬೇಕು ಅಂತ ಒಂದು ಟ್ರೈಪ್ ಮಾಡಿದರು, ಬಂದು ಸುವಾರ್ತೆಗಳು ಹೇಳಬೇಕು ಅಂತ. ಅವನು ರಾಮನಾಥಪುರಂ, ರಾಮೇಶ್ವರಂ ನೀವೆಲ್ಲ ಕೇಳಿರ್ಬೋದು, ನಾನೆಲ್ಲ ಹೋಗಿ ಬಂದಿದ್ದೀನಿ. ತುಂಬ ಡ್ರೈ ಲ್ಯಾಂಡ್, ನೀರೆಲ್ಲ ಇರಲ್ಲ, ಇನ್ನು ಒಣದೋಗಿರುವ ಜಾಗ ಅದು. ಮಳೆಯೆಲ್ಲ ಅಷ್ಟು ಜಲ್ದಿ ನೋಡೋಕ್ಕಾಗಲ್ಲ. ಅಲ್ಲಿ ಆ ಏರಿಯಾಕ್ಕೆ ಏನು ಮಾಡಿದ್ರು, ಅವರು ಹೋಗಿ ಸ್ವಾರ್ಥಗಳು ಹೇಳಬೇಕಂತ ಹೋದರು. ಆವಾಗ ದ ಪಾಮ್ ಟ್ರೀ, ಪಣಮರಂ ಅಂತಾರಲ್ಲ, ಪಣಮರಂ
ನೊಂಗು ತಾಟಿನ ಮರ ಆಯ್ತಲ್ಲ, ಅದರಲ್ಲಿ ಏನು ಮಾಡಿ ಬೆಲ್ಲುಗಳೆಲ್ಲ ಬೆಲ್ಲ ತಯಾರು ಮಾಡ್ತಾರೆ. ಅಲ್ಲಿ ಆ ಊರವರಲ್ಲಿ ಇದ್ದರು. ಅವರಿಗೆ ಸುವಾರ್ತೆ ಹೇಳ್ಬೇಕಂತ ಅವ್ರಿಗೆ ಮನಸ್ಸು ಬಂತು. ಅಲ್ಲಿ ಹೋಗಿ ದೇವ್ರ ಬಗ್ಗೆ ಹೇಳೋಣಂತ ಪ್ರತಿಯೊಂದು ದಿನ ಅವರು ಹೋಗಿ ದೇವ್ರ ಬಗ್ಗೆನೇ ಹೇಳ್ತಾ ಇದ್ರು. ಅವ್ರು ಏನು ಮಾಡಿದ್ರು, ಆ್ಯಕ್ಚುಲಿ ಅವರೊಂದು ಕುದುರೆ ಕೊಂಡ್ಕೊಂಡ್ರು. ಅದರಲ್ಲೇ ಹೋಗಿ ಸುವಾರ್ತೆಗಳ ಹೇಳ್ಬಿಟ್ಟು ಅವ್ರು ಬಂದು ಅವ್ರ ಜಾಗಕ್ಕೆ ಬರೋದು. ಇದು ಡೈಲಿ ಅವ್ರು ಮಾಡ್ತಾ ಇದ್ರು. ಒಂದು ದಿನ ಅವ್ರೇನು ಕಾಡು ಸೈಡ್ ಹೋಗಬೇಕು. ಅವರಿಗೆ ಆ ಕಾಲದಲ್ಲಿ, ಇವಾಗ ಕಾಲದಲ್ಲಿ ನೋಡಿದ್ರೆ ಒಂದು ಕಾಯಿಲೆ ಹೆಚ್ಚಾಗಿದೆ. ಏನು ಕಾಯಿಲೆ ಅದು? ಈ ಕಾಲದಲ್ಲಿ ಯಾವಾಗ ಯಾರು ನೋಡಿದ್ರು ಆ ಕಾಯಿಲೆನ ಹೇಳ್ತಾರೆ, ಕ್ಯಾನ್ಸರ್ ಇವಾಗ ಪಾಪ್ಯುಲರ್ ಆಗಿದೆ. ಆ ಕಾಲದಲ್ಲಿ ನೋಡಿದ್ರೆ ಕ್ಯಾನ್ಸರ್ ಇಲ್ಲ, ಅವ್ರಿಗೆ ಇದು ಬೇರೆ ಒಂದು ಕಾಯಿಲೆ, ರಕ್ತವಾದಿ ಎಲ್ಲ ಇರ್ತಾರೆ, ಅದು ಟಕ್ಕೆಂತ ಬರ್ತಾ ಇಲ್ಲ. ಓಕೆ, ಟಿ ಬಿ ಆ ಕಾಲದಲ್ಲಿ ಫುಲ್ ಫೇಮಸ್ ಆಗಿತ್ತು. ಆವಾಗ ಅವ್ರಿಗೆ ಇಂಡಿಯಾನಲ್ಲಿ ಬಂದು ಅವ್ರಿಗೆ ಟಿ ಬಿ ಎಲ್ಲ ಬಂತು. ಟಿ ಬಿ ಎಲ್ಲ ಬಂದಮೇಲೆ ಅದರಲ್ಲೇ ದೇವ್ರ ಸೇವೆ ಮಾಡ್ತಾಯಿದ್ರು. ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ಈ ಇಂಡಿಯಾಗೆ ಬಂದು ಅವ್ರ ಸುವಾರ್ತೆಗಳು ಹೇಳ್ತಾ ಇದ್ರು. ಹೋಗಿ ಅವ್ರ ಸುವಾರ್ತೆಗಳು ಹೇಳ್ಕೊಂಡು ಬರುವಾಗ ಅವ್ರು ಏನು ಮಾಡಿದ್ರು ಗೊತ್ತಾ? ಅವ್ರ ರಕ್ತ ಬಾಂದಿ ಎತ್ತು, ಆ ಕೆಸರು ಇತ್ತು, ಅದರಲ್ಲೇ ಅವರು ಬಿದ್ದು ಹಂಗೇ ಸತ್ತೋಗ್ಬಿಟ್ರು. ಇವರು ಹುಡುಕಿಗೆ ಆ ಏರಿಯಾ ಜನಗಳೆಲ್ಲ ಹುಡುಕಿದ್ರು. ಆ ದೊರೆ ಬಂದಿಲ್ಲಲ್ಲ, ಆ ಮಿಷನರಿ ನಮಗೆ ಡೈಲಿ ಬರ್ತಾ ಇದ್ರಲ್ಲ, ಯಾಕೆ ಬಂದಿಲ್ಲ ಅಂತ ಹುಡುಕೊಂಡು ಹೋದರು. ಆ ಕಾಡಲ್ಲಿ ಹೋಗುವಾಗ ಅವರು ಅಲ್ಲಿ ಸತ್ತು ಹೋಗಿ ಬಿದ್ದುಬಿಟ್ಟಿದ್ರು. ಇದು ಸುಮಾರು ಜನ ನೋಡಿದ್ರು. ಸುಮಾರು ಜನ ನೋಡಿ ಯೇಸು ಕ್ರಿಸ್ತನು ಅಂಗೀಕರಿಸಬೇಕಂತ ತೀರ್ಮಾನ ಮಾಡಿದರು. ಈವಾಗ ನೋಡಿದ್ರೆ ಆ ರಾಮೇಶ್ವರ ನಾನು ಹೋಗಿದ್ದೀನಿ, ಎಲ್ಲಿ ನೋಡು ಎಷ್ಟೋ ಚರ್ಚ್ಗಳಿದೆ ಗೊತ್ತಾ, ಎಷ್ಟೋ ಪಾಸ್ಟ್ರುಗಳು ಇವಾಗ ಬಂದಿದ್ದಾರೆ ಗೊತ್ತಾ? ಯಾಕೆ ಗೊತ್ತಾ? ಆ ಮನುಷ್ಯನು ಅಲ್ಲಿ ಸತ್ತೋಗಿಲ್ಲ ಅಂದರೆ ಇವಾಗ ಬೆಳೆಯೋಕ್ಕಾಗ್ತಾ ಇರಲಿಲ್ಲ ಸಭೆಗಳು. ಹಲ್ಲೆಲೂಯಾ. ಒಂದು ಗೋಧಿ ನೆಲದಲ್ಲಿ ಬಿದ್ದು ಸತ್ತು ಹೋಗಿಲ್ಲ ಅಂದರೆ ಅದು ಏನು ಮಾಡೋಕ್ಕಾಗಲ್ಲ ಅಂತ, ಏನು ಫಲನ್ ಕೊಡೋಕ್ಕಾಗಲ್ಲ. ಓಕೆ, ಅದು ಕೊಡೋಕ್ಕಾಗಲ್ಲ. ಅದೇ ಅದು ಬಿದ್ದು ಸತ್ತೋಗ್ಬೇಕಂತ, ಸತ್ತೋದ್ರೇ ಅದು ಏನು ಪ್ಲೆಂಟಿ ಆಫ್ ಫ್ರೂಟ್ಸ್ ವಿ ಕ್ಯಾನ್ ರಿಸೀವ್. ತುಂಬ ಫಲನ್ಗಳು ಏನು ಮಾಡ್ಬೋದು. ಸೊ ಈ ಮನುಷ್ಯ ಆ ಏರಿಯಾನಲ್ಲಿ ಬಿದ್ದು ಸತ್ತೋಗಿದ್ದಕ್ಕೆ ಇವಾಗ ಎಷ್ಟೋ ಎಷ್ಟೋ ಚರ್ಚ್ಗಳು ಬಂದಿದೆ ಗೊತ್ತಾ? ಸೊ ನಾವು ಈ ಲೋಕದಲ್ಲಿ ಇರುವಾಗ ಏನು ಮಾಡಿದ್ದೀವಿ? ಒಂದು 4 ಜನ ಇಂಡಿಯಾಗೆ ಬಂದರು. ಹಿಂಗೆ ದೇವ್ರ ಬಗ್ಗೆ ಹೇಳಬೇಕು ಅಂತ ಇಂಡಿಯಾಗೆ ಬಂದು 4 ಜನನೂ ಮ್ಯಾರೇಜ್ ಆದರು. ಮ್ಯಾರೇಜ್ ಆಗಿ ಅವರು ಇಂಡಿಯಾಗೆ ಬಂದು ಸುಮಾರು ಇಂಡಿಯಾಗಲ್ಲ, ಅಮೇರಿಕಾ ಅಲ್ಲಿ ಅಮೇರಿಕಾನಲ್ಲಿ 2 ಅಮೇರಿಕಾ ಇದೆ. ಒಂದು ನಾರ್ತ್, ಇನ್ನೊಂದು ಸೌತ್, 2 ಅಮೇರಿಕಾ. ಇವಾಗ ಎಲ್ಲ ನಾರ್ತನೇ ದೊಡ್ಡ ಯು ಎಸ್ ಎ ಅಂತೀರಾ. ಓಕೆ, ಸೌತ್ ಅಮೇರಿಕಾನಲ್ಲಿ ತುಂಬ ಕಾಡು ವಾಸಿ, ಆವಾಗ ಕಾಟು ಮನುಷ್ಯರು ಇದ್ದರು ಅಲ್ಲಿ. ಆವಾಗ ಅವರಿಗೆ ದೇವರ ವಾಕ್ಯಗಳು ಹೇಳ್ಬೇಕಂತ ಈ 4 ಜನನು ತೀರ್ಮಾನ ಮಾಡಿದರು. ಹೋದರು. ಆ್ಯಕ್ಚುಲಿ ಈ 4 ಜನನು ದೊಡ್ಡ ದೊಡ್ಡ ಪೊಸಿಷನಲ್ಲಿ ಇರೋರು. ಒಬ್ಬನು ಫ್ಲೈಟು ಓಡಿಸೋರು, ಇನ್ನೊಂದು ಇಂಜಿನಿಯರು, ಒಬ್ಬರು ಡಾಕ್ಟರು, ಈ ಥರ ದೊಡ್ಡ ದೊಡ್ಡ ಆಳುಗಳು. ಇದು ಪೈಲಟ್ ಇದ್ದಾರಲ್ಲ, ಇವರೆಲ್ಲ ಸೇರಿ ಒಂದು ಚಿಕ್ಕ ಏರೋಪ್ಲೇನ್ ತಗೊಂಡು ಹೆಂಗನ ಹೋಗಿ ದೇವ್ರ ವಾಕ್ಯಗಳು ಹೇಳ್ಬೇಕಂತ 4 ಜನನೂ ಹೋದರು. ಹೋಗಿ ಅಷ್ಟು ಜಲ್ದಿ ಆ ಏರಿಯಾನಲ್ಲಿ ಒಳಗೆ ಏನು ಮಾಡೋಕ್ಕಾಗಲ್ಲ, ಹೋಗೋಕ್ಕಾಗಲ್ಲ. ಯಾರು ಹೋದ್ರೂ ಅವ್ರು ಏನು ಮಾಡ್ತಾರೆ, ಅವರು ಆ್ಯರೋ ಬಿಲ್ಲು ಅದು ಏನು ಮಾಡ್ತಾರೆ, ಸಾಯಿಸ್ತಾರೆ. ಅಷ್ಟು ಭಯಂಕರವಾದ ಒಂದು ಜಾಗ, ಅಷ್ಟು ಜಲ್ದಿ ಯಾರು ಹೋಗೋಕ್ಕಾಗಲ್ಲ. ಹೋಗಿ ಒಂದು ಟೆಂಟಲ್ಲಿ ಹಾಕ್ಕೊಂಡು ಅವ್ರು ಏನು ಮಾಡಿದ್ರು, ಸರ್ವೆ ಮಾಡಿದ್ರು ಹೆಂಗೆ ದೇವ್ರ ಬಗ್ಗೆ ಹೇಳಬೇಕಂತ. ಡೈಲಿ ಆ ಏರೋಪ್ಲೇನಲ್ಲಿ ಅವ್ರಿಗೆ ಬೇಕಾಗಿರುವ ಊಟಗಳು ಅದೆಲ್ಲ ತಗೊಂಡು ಹೋಗಿ ಫಸ್ಟ್ ಏರೋಪ್ಲೇನಿಂದ ಏನು ಮಾಡಿದ್ರು ಹಾಕ್ತಾ ಇದ್ರಂತ.
ಡೈಲಿ ಹಾಕಿ ಹಿಂಗೆ ರೂಢಿ ಮಾಡೋಣ. ಆಮೇಲೆ ಹೇಳಿದ್ರು ನಾವೆಲ್ಲ ಏನು ನಿಮಗೆ ಕೆಟ್ಟದ್ದು ಮಾಡೋಕ್ಕೆ ಬರ್ತಾ ಇಲ್ಲ, ನಿಮಗೆ ಒಳ್ಳೆಯದೇ ಮಾಡೋಕ್ಕೆ ಬರ್ತಾ ಇದ್ದೀವಿ ಅಂತ ಹೇಳಿ 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 ಅವ್ರು ಏನು ಮಾಡಿದ್ರು, ಡೈಲಿ ಅವ್ರು ನೋಡಿದ್ರು ಏರೋಪ್ಲೇನ್ ಬರುವಾಗಲ್ಲ ಇವ್ರಿಗೆ ಒಂದೇ ಖುಷಿ, ಏನು ಮಾಡ್ತಾ ಇದ್ದಾರೆ, ನಮಗೆ ಊಟ ಕೊಡ್ತಾ ಇದ್ದಾರೆ ಅಂತ ಒಂದೇ ಖುಷಿ. ಆದರೂ ಒಂದು ದಿನಾನೂ ಅವರು ಆ ಏರಿಯಾಕ್ಕೆ ಒಳಗಡೆ ಏನು ಮಾಡೋಕ್ಕಾಗ್ತಾಯಿಲ್ಲ, ಹೋಗೋಕ್ಕಾಗ್ತಾಯಿಲ್ಲ. ಅವ್ರು ಏನು ಬಂದ್ರೂ ಏರೋಪ್ಲೇನ್ ಬಂದ್ರೂ ಆ ಬಿಲ್ ಏನು ಮಾಡ್ತಾಯಿದ್ರು, ಇಡ್ತಾ ಇದ್ದರು. ಸರಿ, ಅಲ್ಲಿ ಓಕೆ ಭಯ. ಒಂದು ದಿನ ನಾಳೆ ಕ್ರಿಸ್ಮಸ್, ಇವತ್ತು ಎಲ್ಲ ಪ್ಲ್ಯಾನ್ ಮಾಡಿದರು. ಕ್ರಿಸ್ಮಸ್ ಅಂದರೆ ನಿನಗೆ ನನಗಲ್ಲ, ಯಾಕೆ ನಾವು ಸೆಲೆಬ್ರೇಷನ್ ಮಾಡಬೇಕು? ಎಷ್ಟೋ ಜನ ಯೇಸು ಕ್ರಿಸ್ತನೂ ತಿಳಿದೇ ಇರುವರು ಸುಮಾರು ಜನ ಇದ್ದಾರೆ. ಅವ್ರಿಗೆ ಹೋಗಿ ಏನು ಮಾಡೋಣ ಕ್ರಿಸ್ಮಸ್ ಈ ವರ್ಷ ಇಲ್ಲಿ ಮಾಡಬಾರ್ದು, ಆ ಜನ ಜೊತೆಯಲ್ಲಿ ಹೋಗಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು, ಆವಾಗ ವಾಕಿ ಟಾಕಿ ಇತ್ತು, ಮೊಬೈಲೆಲ್ಲ ಏನಿದ್ದಿಲ್ಲ, ಮೆಸೇಜ್ ಇಬ್ಬರ ಹತ್ರನೂ ವಾಕಿ ಟಾಕಿ ಇತ್ತು. ಆವಾಗ ನಾ ಹೇಳಿದ್ರು ಹೆಂಗಸರು ನೋಡಿ, ಅವ್ರ ಹೆಸರು ರಾಕ್ಲ್ಯಾಂಡ್, ಸಾರಿ ಅವ್ರ ಹೆಸರು ಇದು ಜಿಮ್ ಎಲಿಯಟ್ ತಮ್ಮ ಹೆಂಗಸರು ನೋಡಿ ಹೇಳ್ತಾ ಇದ್ದಾರೆ. ಎಲಿಸಬೆತ್ ಅವರ ಹೆಸರು. ಎಲಿಸಬೆತ್, ನಾನು ಈ ದಿನ ಅವ್ರ ಮಕ್ಕಳ ಜೊತೆಯಲ್ಲಿ ಹೋಗ್ತಾ ಇದ್ದೀನಿ, ಒಂದು ವೇಳೆ ನಾನು ಪ್ರಾಣ ಇದ್ದು ಬಂದರೆ ಒಳ್ಳೆಯದು, ಒಂದು ವೇಳೆ ನಾನು ಸತ್ತು ಹೋದರೆ ನೀನು ವಿಧವೆ ಆಗ್ತೀಯಾ, ಪರವಾಗಿಲ್ವಾ? ಅಮ್ಮ ಹೇಳಿದ್ರು, ದೇವ್ರ ವಾಕ್ಯಗೆ ಹೇಳಕ್ಕೆ ಹೋಗ್ತೀರಾ, ಅದಕ್ಕಾಗಿ ನಾನು ವಿಧವೆ ಆದ್ರೂ ಪರವಾಗಿಲ್ಲ, ಈ ಸಮಾಧಾನವಾಗಿ ಏನು ಮಾಡಿ ದೇವ್ರ ವಾಕ್ಯ ಹೋಗಿ ಹೇಳ್ಬಿಟ್ಟು ಬನ್ನಿ, ಹೇಳ್ಬಿಟ್ಟು ಹೋಗಿ ಅವರು ಬಾಕಿ ಟಾಕಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ಫ್ಲೈನ್ ಹೋಗ್ತಾ ಇದೆ, ಪ್ಲೈನು ಇವಾಗ ಹಾರ್ಕೊಂಡಿದೆ ಗಾಡಿ, ಇದು ಪ್ಲೈನು ಇವಾಗ ಇಳಿತಾ ಇದ್ವಿ. ಪ್ರತಿಯೊಂದು ವಾಕಿ ಟಾಕಿನಲ್ಲಿ ಮಾತಾಡ್ತಾಯಿದ್ರು. ಪ್ಲೈನ್ ಇವಾಗ ಇಳಿದಿದ್ದೀವಿ, ಕೊನೆಯದಾಗಿ ವಾಕಿ ಟಾಕಿನಲ್ಲಿ ಹೇಳ್ತಾ ಇದ್ದಾರೆ, ಎಲಿಸಬೆತ್ ಹೆಂಗೋ ಕಷ್ಟ ಮಾಡಿ ಏರೋಪ್ಲೇನ್ ಆ ಏರಿನಲ್ಲಿ ಇಳಿಸಿದ್ದೀವಿ, ಎಲ್ಲ ಮಕ್ಕಳು ನನ್ನ ಸುತ್ಕೊಂಡು ನಿಂತಿದ್ದಾರೆ, ನಾನು ನೆಕ್ಸ್ಟ್ ನಿನಗೆ ಹೇಳ್ತೀನಿ ಏನು ನಡೆಯುತ್ತೆ ಅಂತ ಕಟ್ಟಾಯಿತು ಅಷ್ಟೇ. 1 ಅವರ್ ಆಯಿತು, 2 ಅವರ್ ಆಯಿತು, 3 ಅವರ್ ಆಯಿತು, ಏನು ವಾಕಿ ಟಾಕಿನಲ್ಲಿ ಏನು ನ್ಯೂಸ್ ಬಂದಿಲ್ಲ. ಎಲಿಸಬೆತ್ ಆಲ್ಮೋಸ್ಟ್ ಪ್ರೆಗ್ನೆಂಟ್, ಮಗು ಹುಟ್ಟುವ ಟೈಮ್ ಬಂತು. ಆ ಟೈಮ್ನಲ್ಲಿ 5 ಅವರ್ ಆಯಿತು, 6 ಅವರ್ ಆಯಿತು, ಏನು ನ್ಯೂಸ್ ಬಂದಿಲ್ಲ. ಇವ್ರಿಗೆ ಭಯ ಆಯಿತು, ಏನು ಮಾಡೋಣ ಅಂತ. ಅಲ್ಲಿ ಹೋಗಿ ಇಂಗ್ಲೆಂಡ್ ಮಿಲ್ಟ್ರಿಗಳೆಲ್ಲ ಅಲ್ಲಿ ಸುತ್ತಾಡ್ತಾ ಇದ್ದಾರಲ್ಲ, ಅವ್ರ ಹತ್ರ ಹೋಗಿ ಹೇಳಿದ್ರು, ಈ ಥರ ನಮ್ಮ ಗಂಡರು ಈ ಥರ ಸುವಾರ್ತೆಗಳು ಹೇಳಕ್ಕೆ ಈ ಥರ ಹೋದ್ರು ಮಿಷನರಿಗಳಾಗಿ, ಅವ್ರು ತಿರ್ಗಾ ಬಂದಿಲ್ಲ, ಈ ಥರ ಕೊನೆ ಮಾತು ಕಡೆಸಿಯ ಬಂತು, ಇವಾಗ ಇನ್ನೂ ಏನು ಉತ್ತರ ಬಂದಿಲ್ಲ, ಏನಾಯಿತು ಸ್ವಲ್ಪ ಹುಡುಕಿ ನೋಡ್ರಿ ಅಂತ ಹೇಳಿದ್ರಂತ. ಓಕೆ, ಇವರು ಏನು ಮಾಡಿದ್ರು, ಆ ಪೊಲೀಸೆಲ್ಲ ಹೋಗಿ ನೋಡಿದ್ರೆ ಅಲ್ಲಿ ದೊಡ್ಡ ಒಂದು ಸಮುದ್ರ ಇತ್ತು. ಸಮುದ್ರ ಪಕ್ಕದಲ್ಲಿ ಈ 4 ಜನನ ಕೊಯ್ದು ಪೀಸ ಒಂದು ಸೈಡಲ್ಲಿ ಹಾಕಿಬಿಟ್ಟಿದ್ರು. ಅದೆಲ್ಲ ಒಂದು ಚೀಲನಲ್ಲಿ ಹಾಕಿ ತಗೊಂಡು ಬಂದು ಅವ್ರ ಹತ್ರ ಕೊಟ್ಟರು. ನೆಕ್ಸ್ಟು ರೇಡಿಯೋನಲ್ಲಿ ನ್ಯೂಸ್ಗಳು ಬರುತ್ತೆ, ಈತ ಹುಚ್ಚ ಹಿಡಿದಿರೋರು ಮಿಷನರಿಗಳೆಲ್ಲ ಅಲ್ಲಿ ಹೋಗಿ ಏನು ಮಾಡಿದ್ದಾರೆ, 4 ಜನ ಸತ್ತು ಹೋದರು. ಯಾರು ಹುಚ್ಚ ಹಿಡಿದಿರೋರು? ದೇವ್ರ ವಾಕ್ಯ ಹೇಳುವರು ಹೋಗಿ ಹುಚ್ಚ ಅಂತ ಗೌರ್ಮೆಂಟ್ ತೀರ್ಮಾನ ಮಾಡಿದರು. ಅವ್ರು ಚೆನ್ನಾಗಿದ್ರಂಗೆ ದೊಡ್ಡ ದೊಡ್ಡ ಬಿಸ್ನೆಸ್ ಇದು ಕೆಲಸಗಳು ಇತ್ತು. ಅವ್ರು ಬರುವಾಗ ಬೇಡ ಅಂದರೆ ನೆಂಟರೆಲ್ಲ ಹೇಳಿದ್ರು, ಅದೆಲ್ಲ ಬಿಟ್ಟು ದೇವ್ರಿಗಾಗಿ ಬಂದು ಇಲ್ಲಿ ಸತ್ತೋದ್ರು. ಲೈಫ್ ವೇಸ್ಟ್ ಮಾಡಿಲ್ಲ, ದೇವ್ರಿಗಾಗಿ ಏನೋ ಒಂದು ಮಾಡಬೇಕಂತ ಪ್ರಯತ್ನ ಮಾಡಿದ್ರು. ನ್ಯೂಸ್ ಬಂತು, ಆವಾಗ ಇದು ಶಿಪ್ ಹಡಗು ಒಬ್ಬನಿಗೆ ಹಡಗು 12 ಹಡಗು ಅವನದು ಸ್ವಂತವಾಗಿತ್ತು, ದೊಡ್ಡ ಶ್ರೀಮಂತರು. ಆವಾಗ ಅವನು ರೇಡಿಯೋ ಆನ್ ಮಾಡಿಬಿಟ್ಟು ಕೇಳ್ತಾ ಇದ್ದಾನೆ, ಈ ನ್ಯೂಸ್ ಬರ್ತಾ ಇದೆ. ಏನು ನ್ಯೂಸ್? ಈ ಹುಚ್ಚ ಹಿಡಿದಿರೋರು 4 ಮಿಷನರಿಗಳು ಸತ್ತೋಗಿದ್ದಾರೆ ಅಂತ ನ್ಯೂಸ್ ಬಂದ ತಕ್ಷಣ ಇವ್ನು ಕೇಳ್ದ. ಅವರು ಹುಚ್ಚ ಹಿಡಿದಿರೋರ, ದೇವ್ರ ಬಗ್ಗೆ ಹೇಳುವರು ಹುಚ್ಚ ಹಿಡಿದಿರೋರ, ಅವ್ರು ದೇವ್ರಿಗಾಗಿ ಏನು ಮಾಡಿದ್ದಾರೆ, ಅಲ್ಲಿ ಹೋಗಿ ಸತ್ತೋಗಿದ್ದಾರೆ. ಅವನು ತೀರ್ಮಾನ ಮಾಡಿದ, ನನಗೆ 12 ಶಿಪ್ ಇದೆ, ಹಡಗಿದೆ, ಒಂದು ವೇಳೆ ಈ ಹಡಗು ಎಲ್ಲಣ ಹೋಗಿ ಆಕ್ಸಿಡೆಂಟ್ ಮಾಡಿ ಹಡಗು ನುಂಗು ಬಿಟ್ಟರೆ ನನ್ನ ಜೀವ ಯಾರಿಗಾಗಿ ಹೋಗುತ್ತೆ?
ನಾನು ಯಾರಿಗಾಗಿ ಸತ್ತು ಹೋಗ್ತೀನಿ ಅಂತ ಅವನು ಅವ್ರು ದೇವರಿಗಾಗಿ ಸತ್ತು ಹೋದರು, ನಾನು ಯಾರಿಗಾಗಿ ಸತ್ತು ಹೋಗಬೇಕು ಅಂತ ಅವನು ತೀರ್ಮಾನ ಮಾಡಿ, ನಾನು ಬಾಳೋದು ನಾನು ದೇವರಿಗಾಗಿ ಬಾಳಬೇಕು ಅಂತ ತೀರ್ಮಾನ ಮಾಡಿ ಆ 12 ಶಿಪ್ಪುಗಳು ಹಡಗುಗಳು ಎಲ್ಲ ಮಾರಿಬಿಟ್ಟು ಆ ದುಡ್ಡೆಲ್ಲ ತಗೊಂಡು ಹೋಗಿ ದೇವ್ರ ಸೇವೆ ಮಾಡೋಕ್ಕೆ ಪ್ರಯತ್ನ ಮಾಡಿದ. ಅವ್ರು ದೇವ್ರಿಗಾಗಿ ಏನೋ ಒಂದು ಮಾಡಬೇಕಂತ ಪ್ರಯತ್ನ ಮಾಡಿದ. ಈ ಅಮ್ಮ ಪ್ರೆಗ್ನೆಂಟ್ ಆಗಿದ್ರಲ್ಲ, ಈ ಅಮ್ಮ ಅವ್ರ ಜೊತೆಲಿರೋ 3 ಲೇಡೀಸ್ ಹೋಗ್ಬಿಟ್ರು. ಈ ಅಮ್ಮ ಒಂದೇ ಒಂದು ತೀರ್ಮಾನ ಮಾಡಿದರು, ನಾನು ಇಲ್ಲಿಂದ ಹೋಗುವಾಗ ನಾನು ಸುಮ್ಮನೆ ಹೋಗಬಾರ್ದು, ಇಲ್ಲಿ ಯಾಕೆ ಬಂದಿದ್ದೀವಿ, ನಾನು ನನ್ನ ಗಂಡ ಇಲ್ಲಿ ಯಾಕೆ ಬಂದಿದ್ದೀವಿ, ಇದೇ ನಾನು ಮಾಡದೆ ಈ ಜಾಗ ಬಿಟ್ಟು ನಾವು ಹೋಗಬಾರ್ದು ಅಂತ ಹಂಗೆ ಸುಮಾರು ಒಂದು 6 ತಿಂಗಳು ಪ್ರಾರ್ಥನೆ ಮಾಡಿದ್ರಂತ. ಅಲ್ಲೇ ಇದ್ದು ಪ್ರಾರ್ಥನೆ ಮಾಡಿ 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 ಒಂದು ದಿನ ಅವರ ಟೆಂಟು ಬಾಗಿಲ ಹತ್ರ ಬಂದು ಬಾಗಿಲು ಯಾರು ತಟ್ತಾ ಇದ್ದಾರೆ. ಇದು ಯಾರು ತಟ್ತಾರೋ ಏನೋ ಪ್ರಾಣಿಗಳು ಬಂದಿದೆ ಅಂತ ಓಪನ್ ಮಾಡಿ ನೋಡಿದರೆ ಒಂದು ಹುಡುಗಿ ಏನು ಬಟ್ಟೆ ಇಲ್ಲದೆ ಹಂಗೆ ನಿಂತುಕೊಂಡಿದ್ದಾರೆ. ಈ ಅಮ್ಮ ನೋಡಿದ ತಕ್ಷಣ ಇವು ಏನು ಮಾಡೋದೋ ಗೊತ್ತಿಲ್ಲ. ಇದು ಯಾರು ಗೊತ್ತಾ? ಅವ್ರ ಗಂಡಲು ಫ್ರೆಂಡ್ಸ್ಗಳೆಲ್ಲ ಸಾಯಿಸಿರುವ ಕಾಡು ಮನುಷ್ಯರು ಇಲ್ಲಿ ನಿಂತಿದ್ದಾರೆ. ಈ ಅಮ್ಮಕ್ಕೆ ಏನು ಮಾಡೋದಂತ ಗೊತ್ತಿಲ್ಲ. ಸಡನ್ನಾಗಿ ಈ ಕಾಡು ಮನುಷ್ಯ ಹೇಳಿದ್ರು, ನಾನು ಯಾಕೆ ಇಲ್ಲಿ ಬಂದಿದ್ದು ಗೊತ್ತಾ? ಯಾರು 4 ಜನ ಏನಕ್ಕೆ ಬಂದ್ರಂತ ಗೊತ್ತಿಲ್ಲ, ಅವರೆಲ್ಲ ನಾವೆಲ್ಲ ಸಾಯಿಸಿಬಿಟ್ಟಿದ್ದೀವಿ, ಬಟ್ ಅವ್ರು ಯಾಕೆ ಇಲ್ಲಿ ಬಂದಿದ್ದಾರೆ ಅಂತ ನಾವು ತಿಳಿಸ್ಬೇಕು, ದಯವಿಟ್ಟು ನೀವು ಬಂದು ನಮಗೆ ತಿಳಿಸ್ರಿ ಅಲ್ಲ ಅಂತ ಕರ್ಕೊಂಡು ಹೋದ್ರಂತ. ಒಂದೇ ವರ್ಷದಲ್ಲಿ ಆ ಮನುಷ್ಯರೆಲ್ಲ ದೇವರನ್ನು ಅಂಗೀಕರಿಸಿ ಎಲ್ಲ ದೇವರ ಮಕ್ಕಳಾಗ್ಯಾದ್ರು. ಹಾಲೆಲೂಯಾ, ಹಾಲೆಲೂಯಾ. ಸುಮಾರು ದಿನ ಬಿಟ್ಟು ಈ ಅಮ್ಮ ಸತ್ತೋದ್ರಿ. ಸುಮಾರು ಚರ್ಚಿಗಳು ಬಂತು. ಈ ಸೀಮಂದ್ರು ಒಡೆ ದ ಶಿಪ್ ಮಾರ್ದಾನಲ್ಲ, ಅವನಿಗೆ ನ್ಯೂಸ್ ಬಂತು, ಈ ಅಮ್ಮ ಈ ಫ್ಯಾಮಿಲಿ ಸತ್ತೋಯ್ತು, ಇವರು ಸೇವೆ ನಾನು ಕಂಟಿನ್ಯೂ ಮಾಡಬೇಕಂತ ಅವನು ಬಂದು ಇಲ್ಲಿ ಬಂದು ದೇವ್ರ ಸೇವೆ ಮಾಡಿದಾನಂತ. ಇವಾಗ ನೋಡಿದ್ರೆ ಏನೇನು ಯೂನಿವರ್ಸಿಟಿ ಇದೆ ಗೊತ್ತಾ, ಏನೇನು ಬೈಬಲ್ ಕಾಲೇಜಿಗೆ ಎಷ್ಟೋ ದೇವ್ರ ಮಕ್ಕಳು, ಎಷ್ಟೋ ದೇವ್ರ ಸೇವಕರು ಏನೇನೋ ದೇವ್ರಿಗಾಗಿ ಏನೇನೋ ಮಾಡ್ತಾ ಇದ್ದಾರೆ. ಒಂದು ತಿಳ್ಕೊಳ್ಳಿ, ಈ ಲೈಫಲ್ಲಿ ಈ ಟೈಮ್ಗಳು ದೇವ್ರಿಗಾಗಿ ಕೊಡೋಕ್ಕೆ ಪ್ರಯತ್ನ ಮಾಡ್ತೀರಾ? ಹಾಲೆಲೂಯಾ. ಒಂದೊಂದು ನಿಮಿಷ ಮುಖ್ಯ ರೀ. ತಮಿಳ್ನಾಡಲ್ಲಿ ಒಂದು ನ್ಯೂಸ್ನಂತು, ಒಂದು ವಕೀಲ್ ಕಾರಲ್ಲಿ ಹೋಗ್ತಾ ಇದ್ದಾನೆ. ಹೋಗುವಾಗ ಒಂದು ಅಮ್ಮ, ಒಂದು ಹುಡುಗಿ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಸತ್ತೋಗ್ಬೇಕಂತ ಆ ರೆಡಿಯ ಮೇಲೆ ನಿಂತಿದ್ದಾಳೆ. ಸಡನ್ ಆಗಿ ಈ ವಕೀಲ್ ನೋಡಿಕೊಂಡು ಹೋಗ್ತಾ ಇದ್ದಾನೆ. ಸ್ವಲ್ಪ ಮುಂದೆ ಹೋಗಿದ ಮೇಲೆ ಅವನು ತಿರುಗಿ ನೋಡ್ತಾನೆ, ಆ ಅಮ್ಮ ಏನಾಯಿತು, ಬಿದ್ದೋಗ್ಬಿಟ್ರು. ಇವನಿಗೆ ಒಂಥರ ಬೇಜಾರಾಯಿತು. ಆವಾಗ ಮನಸ್ಸಲ್ಲಿ ಅವನಿಗೆ ಒಂದು ಮಾತು ಬಂತು, ನೀನು ಸ್ವಲ್ಪ ಆವಾಗಲೇ ಕಾರ್ ನಿಲ್ಲಿಸಿ ನೀನು ಹೋಗಿ ಅಮ್ಮ ಆ ಹುಡುಗಿನ ಏನು ಮಾಡ್ಬೋದಾಯಿತು, ಕಾಪಾಡ್ಬೋದಾಯಿತು. ನೀನು ಒಂದು ನಿಮಿಷನೂ ಏನು ಮಾಡಿಲ್ಲ, ನೀನು ನಿಂತಿಲ್ಲಲ್ಲ, ಅದಕ್ಕೆ ಆ ಅಮ್ಮ ಹುಡುಗಿ ಸತ್ತೋಗ್ಬಿಟ್ರು ಅಂತ ಅವನಿಗೊಂಥರ ಮನಸ್ಸು ಬೇಜಾರಾಯಿತು. ಇದು ಸುಮಾರು ದಿನಗಳು ಹೋಯಿತು. ಇನ್ನೊಂದು ಸಲ ಅವನು ಆ ಕಡೆ ಬರುವಾಗ ಆ ಈವೆಂಟ್, ಅದು ಸಂಭವ ಇವನ ಜ್ಞಾಪಕ ಬರ್ತಾನೆ ಇದೆ. ಡೈಲಿ ಅದು ಏನು ಹೇಳ್ತಾ ಇದೆ, ಅಯ್ಯೋ ನನಗೆ ಕಾಪಾಡು, ಆ ಅಮ್ಮ ಕೆಳಗೆ ಬಿದ್ದು ಆ ಹುಡುಗಿ ಕ್ರಿಸ್ತಾ ಇದ್ದಾಳೆ, ನನಗೆ ಕಾಪಾಡು ಕಾಪಾಡು ಕಾಪಾಡು. ಯಾರು ಏನು ಮಾಡಿಲ್ಲ. ಆ ಕಿವಿಯಲ್ಲಿ ಅವನಿಗೆ ತಿರ್ಗ ಅದೇ ಮಾತು, ಕಾಪಾಡಿ 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 ಕಾಪಾಡಿ. ಅದರಲ್ಲಿ ಅವನು ಉಚಿತರಾಗ್ಬಿಟ್ಟ. ನಾನು ಒಂದು ನಿಮಿಷ ನಾನು ಹೋಗಿ ಕಾಪಾಡಿರ್ಬೋದಾಯ್ತೆ, ಅದು ಒಂದು ನಿಮಿಷ ನಾನು ಏನು ಮಾಡಿಬಿಟ್ಟೆ, ನಾನೇ ಬಿಟ್ಟುಬಿಟ್ಟೆ. ನಾನು ಅಮ್ಮನ ಸಾಯಿಸ್ಬಿಟ್ಟಿದ್ದೀನಿ, ನಾನು ಒಂದು ನಿಮಿಷ ನಾನು ನಿಲ್ಲಿಸ್ಬೇಕಾಗಿತ್ತು ಅಂತ ತಾನಾಗಿ ಮಾತಾಡ್ತಾನೆ ಇದ್ದಂತ. ತಿಳ್ಕೊಳ್ಳಿ, ಇಷ್ಟು ನಿಮ್ಮ ಮನೆಯಲ್ಲಿ, ನಿಮ್ಮ ನೆಂಟರಲ್ಲಿ, ನಿಮ್ಮ ಫ್ರೆಂಡ್ಸ್ ಜೊತೆಯಲ್ಲಿ ಎಷ್ಟೋ ಜನ ಸತ್ತು ಹೋಗಕ್ಕೆ ರೆಡಿಯಾಗಿದ್ದಾರೆ. ಈ ಲೋಕ ಜೊತೆಯಲ್ಲಿ ಪಾಪ ಮಾಡಿ ಎಷ್ಟೋ ಜನ ದೇವರಿಗೆ ಗೊತ್ತಿಲ್ಲದೆ ಎಷ್ಟೋ ಜನ ಇದ್ದಾರೆ. ಅವ್ರು ಕಾಪಾಡೋದು ನಿನ್ನ ಕೈಯಲ್ಲಿ ಆಯ್ತು. ನೀ ಈ ಟೈಮ್ನಲ್ಲಿ ಸುಮ್ಮನೆ ಇದ್ದರೆ ನಾನು ಹೇಳ್ತೀನಿ, ಆ ಪಾಪ ನಿನ್ನ ಮೇಲೇ ಬೀಳೋದು. ನಿಮ್ಮ ಮನೆಯಲ್ಲಿ ಯಾರನ್ನ ಯೇಸು ಕ್ರಿಸ್ತನ ಅಂಗೀಕರಿಸಿಲ್ಲ ಅಂದರೆ ಆ ಪಾಪ ನಿನ್ನ ಮೇಲೇ ಬೀಳೋದು. ಟೈಮ್ ವೆರಿ ಇಂಪಾರ್ಟೆಂಟ್. ಒಂದು ದೇವ್ರ ಮನುಷ್ಯ ಬಸ್ಸಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಬಸ್ಸಲ್ಲಿ ಕೂತಿದ್ದಾನೆ. ಒಂದು ಪಿಕ್ಚೆ ಕೇಳೋನು ಹೋಗಿ ಎಲ್ಲರ ಹತ್ರ ಪಿಕ್ಚೆ ಕೇಳ್ತಾ ಇದ್ದಾನಂತ. ಏನಿಗೆ ಏನೋ ಒಂದು ಕೊಡಿ, ತುಂಬ ಹಸಿತಾ ಇದೆ, ಏನೋ ಊಟ ಕೊಡಿ, ದುಡ್ಡು ಕೊಡಿ. ಯಾರು ಕೊಟ್ಟಿಲ್ಲ.
ಇವು ಎಲ್ಲ ಕಾರ್ಯಗಳನ್ನು ಇವನು ಬಸ್ಸಲ್ಲಿ ಕೂತ್ಕೊಂಡು ನೋಡ್ತಾ ಕಿಟಿಕಿನಲ್ಲಿ ನೋಡ್ತಾ ಇದ್ದಾನೆ. ಸ್ವಲ್ಪ ಹೊತ್ತು ಆಯಿತು, ಅವನಿಗೆ ಏನಾಯ್ತೋ ಗೊತ್ತಿಲ್ಲ, ಹೋಗಿ ಅಲ್ಲಿ ರೋಡಲ್ಲಿ ಮಣ್ಣೆಲ್ಲ ಸೇರಿಸಿ ಗಪ್ಪ 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 ಬಾಯಲ್ಲಿ ಹಾಕ್ಕೊಂಡ. ನೆಕ್ಸ್ಟ್ ಸೆಕೆಂಡ್ ರಕ್ತ ಬಂತು, ಹಾಗೆ ಸತ್ತೋಗ್ಬಿಟ್ಟ. ಎಲ್ಲ ಯಾರು ನೋಡ್ತಾ ಇರೋದು? ದೇವ್ರ ಮನುಷ್ಯ, ದೇವ್ರ ಸೇವೆಗೆ ಮಾಡೋನು. ಮನಸ್ಸಲ್ಲಿ ದೇವ್ರು ಮಾತಾಡಿದ್ರಂತ, ನಿನ್ನ ಹತ್ರ ಬಂದು ಏನೋ ಕೇಳ್ದ, ನೀನು ಅಟ್ಲೀಸ್ಟ್ ಒಂದು 10 ರೂಪಾಯಿ ಏನು ಮಾಡ್ಬೋದಾಯ್ತು, ಕೊಡ್ಬೋದಾಯ್ತು. ನೀನು ಕೊಟ್ಟಿದ್ದರೆ ಅವನ ಪ್ರಾಣ ನೀನು ಉಳಿಸ್ಬೋದಾಯ್ತು. ನೀನು 1 ನಿಮಿಷ ನೀನು ಸುಮ್ಮನೆ ಇದ್ದುಬಿಟ್ಟೆ, ಆ ರಕ್ತ ಶಾಪ ಯಾರ ಮೇಲೆ ಬರುತ್ತೆ? ನಿನ್ನ ಹತ್ರ ನಾನು ಕೇಳ್ತೀನಿ, ರಕ್ತ ಪಳಿ ನಿಮ್ಮ ಹತ್ರ ನಾನು ಕೇಳ್ತೀನಿ ಅಂತ ನಿಜವಾಗ್ಲೂ ಹೇಳ್ತೀನಿ. ನೋಡಿ, ಅವನು ಕೊಟ್ಟಿದ್ದರೆ ಒಂದು ಪ್ರಾಣ ಉಳಿಸ್ಬೋದು. ನಾವೇನು ಮಾಡ್ತೀವಿ? ಟೈಮಿಗಳು ವೇಸ್ಟ್ ಮಾಡಬಾರ್ದ್ರಿ. ನಿಮ್ಮ ಪಕ್ಕದಲ್ಲಿ ಎಷ್ಟೋ ಜನ ಕುಡಿದು ಸತ್ತೋಗ್ತಾ ಇದ್ದಾರೆ. ನೀನು ನೋಡಿಕೊಂಡು ನನಗೇನು, ನಾನು ಕುಟುಂಬ ಇದ್ದೀನಿ, ನಾನು ಚೆನ್ನಾಗಿದ್ದೀನಿ. ನಿನ್ನ ಗಂಡ ಎಷ್ಟೋ ಕುಡಿತಾ ಇದ್ದಾನೆ, ಎಷ್ಟೋ ಜನ ದೇವರು ಗೊತ್ತಿಲ್ಲದೆ ಎಷ್ಟೋ ಜನ ತಿರುಗಾಡ್ತಾ ಇದ್ದಾರೆ. ನೀನು ಚೆನ್ನಾಗಿ ಮಾತಾಡ್ತೀಯ. ಒಂದು ಸಲನ ಏಸು ಬಗ್ಗೆ ಹೇಳಿದ್ದೆ ನೀನು? ಒಂದು ಸಲ ಚರ್ಚಿಗೆ ಬಾ ಅಂತ ಕರೆದಿದೀಯಾ? ವೇಸ್ಟ್ ಮಾತುಗಳು ಮಾತಾಡ್ತೀಯ. ಓ ಸಿನಿಮಾ ಹಿಂಗಿಷ್ಟು, ಓ ಹಿಂಗಿದೆ ಹಂಗಿದೆ, ನಾ ಎಷ್ಟು ದೊಡ್ಡ ಸಾಹುಕಾರ ನೋಡು, ಎಷ್ಟು ದುಡ್ಡಿದೆ, ನಿಮ್ಮ ಬಗ್ಗೆ ಹೆಮ್ಮೆಯಾಗಿ ಹೇಳ್ತೀಯ. ಅದಕ್ಕೆಲ್ಲ ನಾಚಿಕೆ ಇಲ್ಲ. ಅಣ್ಣ, ಏಸು ಬಗ್ಗೆ ಹೇಳ್ಬೇಕೆಂದ್ರೆ ನಿಮಗೆ ನಾಚಿಕೆ ಬರ್ತಾ ಇದೆ. ಟೈಮ್ ತುಂಬ ಮುಖ್ಯ. ಏನು ಮಾಡ್ತಾ ಇದ್ದೀವಿ ಈ ಲೈಫಲ್ಲಿ? ಯೇಸು ಕ್ರಿಸ್ತು 3ನೇ ವರ್ಷ 3 years ನಮಗಾಗಿ ಬಾಳಿದ್ರು. ನಾನು ನಿರಂತರ ಅಲ್ಲ ರೀ, ನಿಜವಾಗಿ ಹೇಳ್ತೀನಿ. ನೀವು ಸ್ವಲ್ಪ ದಿವಸ ಈ ಲೋಕ ನೋಡ್ಬಿಟ್ಟು ಎಲ್ಲರೂ ಹೋಗಲೇಬೇಕು. ಹೋಗುವಾಗ ಮನೆಗೆ ಏನು ದೇವರಿಗೆ ಏನು ತಗೊಂಡು ಹೋಗ್ತೀಯ? ನಮ್ಮಮ್ಮ ಸತ್ತು ಹೋಗುವಾಗ ನಾನು ಒಂದು ಕಾರ್ಯ ನೋಡಿದೆ. ಬರುವರೆಲ್ಲ ದ ಗಾರ್ಲ್ಯಾಂಡ್ ಹೂವುಗಳು ತಂದು ಹಾಕ್ತಾ ಇದ್ರು. ಯಾರು ವಿರುತ ಕೈನಲ್ಲಿ ಬಂದಿಲ್ಲ. ಬರುವರೆಲ್ಲ ಬಂದು ಹೂವುಗಳು ಏನು ಮಾಡಿದ್ರು? ತುಂಬಿಸ್ಬಿಟ್ರು. ಸತ್ತು ಹೋಗಿರುವ ನಮ್ಮ ಅಮ್ಮಕ್ಕೆ ಬೇರೆ ಕೈಯಲ್ಲಿ ಹೋಗಬಾರ್ದು ಅಂತ, ವಿರುತ ಕೈಯಲ್ಲಿ ಹೋಗಬಾರ್ದು ಅಂತ ಒಂದು ಹೂವು ಹಿಡ್ಕೊಂಡು ಬರ್ತಾರೆ. ನಿನಗಾಗಿ ನನಗಾಗಿ ಜೀವನ ಕೊಟ್ಟಿರುವ ದೇವರಿಗಾಗಿ ನೀ ಪರಲೋಕಕ್ಕೆ ಹೋಗುವಾಗ ಬೇರೆ ಕೈಯಲ್ಲಿ ಹೋಗಬಾರ್ದು, ಯಾರನ್ನ ಒಬ್ಬರನ್ನ ಕರ್ಕೊಂಡು ಹೋಗ್ಬೇಕು ನೀನು. ಅದಕ್ಕಾಗಿ ಯೇಸು ಕ್ರಿಸ್ತ ಶಿಲುಬೆಯಲ್ಲಿ ತನ್ನ ಸ್ವಂತ ರಕ್ತನ ಸಿಲಿಸಿ ನನ್ನ ಜೀವನ ಕೊಟ್ಟಿದ್ದಾರೆ. ದೇವರಿಗಾಗಿ ಏನು ಮಾಡ್ತೀವಿ? ಚಿಂತೆ ಮಾಡೋಣ. ಈ ಕೊನೆಯ ಕಾಲ ಇದು. ಟೈಮ್ ವೇಸ್ಟ್ ಮಾಡಬೇಡ. ದೇವರು ಕಾಯಿ ಏನೋ ಒಂದು ಮಾಡೋಕ್ಕೆ ಪ್ರಯತ್ನ ಮಾಡಿರಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ ಹೇಳ್ಕೊಂಡು ಹೋಗ್ಬೋದು. ಟೈಮ್ ಇಲ್ಲ ನನಗೆ. ನಾನು ಬುದ್ಧಿವಂತನು ಇಲ್ಲ ಬ್ರದರ್, ನಾನು ಟೈಮ್ ವೇಸ್ಟ್ ಮಾಡಿಬಿಟ್ಟೆ, ಅದೆಲ್ಲ ಯೋಚನೆ ಮಾಡಬೇಡಿ. ಇನ್ನೂ ಟೈಮ್ ಐತೆ, ಇನ್ನೂ ಜೀವ ಐತೆ. ಮೂಗಲ್ಲಿ ಕೈ ಇಟ್ಟು ನೋಡಿ, ಜೀವ ಐತೆ ತಾನೆ. ಇರುವ ಜೀವದಲ್ಲಿ ಏನು ಮಾಡಬೇಕು ಅದು ಮಾಡೋಣ. ಸಭೆ ನೋಡಿ, ಇನ್ನು ಆಳುಗಳು ಬೇಕು. ದೇವರ ರಾಜ್ಯಕ್ಕೆ ಆಳುಗಳು ಬೇಕು. ನಿನ್ನ ಕಡೆಯಿಂದ ದೇವ್ರಿಗಾಗಿ ಏನು ಮಾಡೋಕ್ಕಾಗುತ್ತೆ ಮಾಡಿರಿ. ಕೊಡಗಿದ್ರೆ ಈವಾಗಲೇ ಕೊಟ್ಬಿಡ್ರಿ. ಎಲ್ಲ ಆಗಿದ ಅಯ್ಯೋ ನನಗೆ ಗೊತ್ತಿಲ್ಲದೆ ನಾನು ಮಾಡಿಬಿಟ್ಟಲ್ಲ, ಅಯ್ಯೋ ಗೊತ್ತಿದ್ರೆ ಹಿಂಗೆ ಮಾಡ್ತಾ ಇದ್ದೆ, ಹಂಗೆ ಮಾಡಿಬಿಡ್ತಾ ಇದ್ದಾರೆ, ಕಾಯಿಲೆ ಕತ್ತೆ ಬಿಡೋಕ್ಕಾಗಲ್ಲ. ಅಲ್ಲಿ ಏನು ಮಾಡಬೇಕೆಂದ್ರೂ ಡೂ ಇಟ್ ರೈಟ್ ನಾವು ವೈಲ್ ಯು ಆರ್ ಆನ್ ದಿ ಅರ್ತ್. ಲೋಕದಲ್ಲಿ ಇರುವಾಗಲೇ ಏನು ಮಾಡಬೇಕೋ ಮಾಡಿಬಿಡಿ. ಸತ್ತೋಗಿದ ಮೇಲೆ ಏನು ಮಾಡಿದ್ರೂ ಯೂಸ್ ಇಲ್ಲ. ಟೈಮ್ ಇದೆ ನಿನಗೆ, ಎಲ್ರಿಗೂ ಟೈಮ್ ಐತೆ. ಟೈಮ್ ವೇಸ್ಟ್ ಮಾಡಬೇಡ. ದೇವ್ರನ್ನ ಆರಾಧಿಸಿ ಪ್ರತಿಯೊಂದು ವಾರ ದೇವ್ರ ಸಭೆಗೆ ಬನ್ನಿ. ದೇವ್ರ ಬಗ್ಗೆ ಇನ್ನೊಬ್ಬರಿಗೆ ಹೇಳಿ. ನಿಜವಾಗ್ಲೂ ನಿಮ್ಮ ಕಡೆಯಿಂದ ಸುಮಾರು ಜನ ದೇವರನ್ನು ಪರಲೋಕಕ್ಕೆ ತುಂಬಕ್ಕೆ ರೆಡಿಯಾಗಿ ಸಿದ್ಧವಾಗಿದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ದೇವರು ನಿನಗೆ ಕರಿತಾ ಇದ್ದಾರೆ. ನಾನು ಅದಕ್ಕೆ ರೆಡಿಯಾಗಿದ್ದೀವ್ಯಾ? ದೇವ್ರ ವಾಕ್ಯವನ್ನು ಏನೋ ದಾನೋ ಎಂತ ನೀವು ನೆನೆಸಬೇಡ. ಒಂದೊಂದು ವಾಕ್ಯ ತುಂಬ ಮುಖ್ಯ. ಸೊ ಟೈಮಿಂಗ್ ತುಂಬ ವೆರಿ ಇಂಪಾರ್ಟೆಂಟ್. ಸೊ ಟೈಮ್ ಸೇವ್ ಮಾಡಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. 20 ವರ್ಷ 30 ವರ್ಷದಲ್ಲಿ ಏನು ಮಾಡಿದ್ದೀರಂತ ನೀವು ಹಿಂದೆ ತಿರುಗಿ ನೋಡಿ, ಇನ್ನು ನೆಕ್ಸ್ಟ್ ಏನು ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀರಾ? ನೀವು ಅದು ದುಡ್ಡು ಬೇಕು, ಕೆಲಸ ಬೇಕು, ಅದಕ್ಕಿಂತ ನಿನ್ನ ಜೀವ ಮುಖ್ಯ. ಗೊತ್ತಾ? ಬೈಬಲ್ ಹಂಗೆ ಹೇಳ್ತಾ ಇದೆ. ಸೊ ದೇವರು ಕೊಟ್ಟಿರುವ ಟೈಮ್, ಆ ಜೀವವನ್ನು ವೇಸ್ಟ್ ಮಾಡಬೇಡಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇಲೆ
ತಂದೆಯ ದೇವರಪ್ಪ ಪರಿಶುದ್ಧ, ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ ದೇವರ ಸಮ್ಮುಖದಲ್ಲಿ. ತಂದೆಯ ದೇವರಪ್ಪ ಪರಿಶುದ್ಧನೆಪ್ಪ, ನಿಮ್ಮ ನಾಮಕ್ಕೆ ಮಹಿಮುಂಟಾಗಲಿ ಕರ್ತನೆಪ್ಪ. ಈ ಬೆಳಗಿನ ಸಮಯ ನಿಮ್ಮ ಸಮ್ಮುಖದಲ್ಲಿ ಬರುವಂತೆ ನೀವು ಕೊಟ್ಟಂತ ಬೆಳಗಾಗಿ ಸ್ತೋತ್ರ ಕರ್ತನೆಪ್ಪ. ಅಪ್ಪ, ದೇವದಾಸರ ಮುಖಾಂತರವಾಗಿ ಕರ್ತನೆಪ್ಪ ನೀವು ಮಾತನಾಡಿದ ವಾಕ್ಯಕ್ಕೋಸ್ಕರ ಕೋಟಿ ಸ್ತೋತ್ರಗಳು ಕರ್ತನೆಪ್ಪ. ಸಮಯವನ್ನು ವ್ಯರ್ಥ ಮಾಡದಂತೆ ಕರ್ತನೆಪ್ಪ, ಕೊಡಲ್ಪಟ್ಟಂಥ ಕರ್ತನೆಪ್ಪ ಈ ಕರ್ತನೆಪ್ಪ ಬಲವಿದ್ದರು ಎಂಬಪ್ಪ ನಿಮ್ಮ ವಾಕ್ಯದ ನಿಮಿತ್ತವಾಗಿ ಬಲವಿದ್ದರೆ 70 ವರ್ಷಗಳು ಕರ್ತನೆಪ್ಪ. ಅಪ್ಪ, ಈ ಕಾಲದಲ್ಲಿ ಜೀವಿಸಿದ್ರು ನಾವು ಈಗಾಗಲೇ ಅನೇಕ ವರ್ಷಗಳನ್ನು ವ್ಯರ್ಥ ಮಾಡಿದ್ದೇವೆ ಕರ್ತನೆಪ್ಪ. ಇರುವಂಥ ದಿನಗಳನ್ನು ಕರ್ತನೆಪ್ಪ ನಿಮಗೆ ಉಪಯೋಗವಾಗಿ ಕರ್ತನೆಪ್ಪ, ನಿಮ್ಮ ಪರಲೋಕ ರಾಜ್ಯಕ್ಕೆ ಒಂದು ಆತ್ಮವನ್ನು ಆದಾಯ ಮಾಡುವ ಉಪಯೋಗಕರವಾಗಿ ನಮ್ಮನ್ನು ಬದಲಾಯಿಸಿಕೊಡುವಂತೆ ಕರ್ತನೆಪ್ಪ. ಇಲ್ಲಿ ಕುಳಿತಿರುವಂಥ ಪ್ರತಿಯೊಬ್ಬರು ನಿಮಗೆ ಅರ್ಪಣಿಸ್ತೇವೆ ಕರ್ತನೆಪ್ಪ. ಸಮಯವನ್ನು ವ್ಯರ್ಥ ಮಾಡದಂತೆ ನಿಮಗೋಸ್ಕರ ನಿಮಗಾಗಿ ಏನಾದರೂ ಒಂದು ಕಾರ್ಯ ಮಾಡಬೇಕೆಂದು ನಮ್ಮನ್ನು ಅರ್ಪಣಿಸುತ್ತೇವೆ ಕರ್ತನೆ. ಕಾದುಗೊಳ್ಳಿ ಮರೆ ಮಾಚುಳಿ ಯೇಸುವಿನ ಮುದ್ದಾದ ಪ್ರಾರ್ಥನೆ ಮಾಡಿ ಬೇಡಿಪಡಿಸುವ ಸ್ವರ್ಗೀಯ ತಂದೆಯೇ, ಆಮೇನ್ ಆಮೇನ್ ಆಮೇನ್. ನನ್ನ ಮನವೇ ಕೊಂಡ ನನ್ನ ಸಂದ್ರ ಪೈತು ನನ್ನ ಮನವೇ நம்முடைய பிதாவாய் தேவனுடைய அன்பு கர்த்தராகிய இயேசு கிறிஸ்துவினுடைய கிருபையும் பரிசுத்தாவியினுடைய காவலும் நடத்துதலும் கேட்டு சத்தியத்தின்படி கர்த்தருடைய வருகை மட்டும் நம் அனைவரோடும் இருப்பதாக. ஆமென். அல்லேலூயா. அல்லேலூயா.